ಸಬ್ಲೆಮ್ ಆರ್ಕಿಟೆಕ್ಟ್ ಆ್ಯಂಡ್ ಇಂಟೀರಿಯರ್ ವರ್ಕ್ಸ್. ಈಗ ಈ ಮನೆ ಕಂಪ್ಲೀಟಾಗಿ ನಮ್ಮ ಕಂಪ್ನಿಯಿಂದ ಬೋರ್ವೆಲ್ಲಿಂದ ಇಟ್ಕೊಂಡ್ಬಿಟ್ಟು ಮನೆ ಕಂಪ್ಲೀಟಾಗಿ ನಮ್ಮ ಕಡೆಯಿಂದ ಮಾಡಿಕೊಟ್ಟಿದ್ದೀವಿ. ಸಬ್ಲೈಮ್ ಆರ್ಕಿಟೆಕ್ಟ್ ಆ್ಯಂಡ್ ಇಂಟೀರಿಯರ್ ಕಂಪನಿಯ ಡೈರೆಕ್ಟರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್, ವೆಲ್ಕಮ್. ಓಕೆ, ವೆಲ್ಕಮ್ ಸರ್. ಇವರೇ ನಮ್ಮ ಕಂಪನಿಯ ಡೈರೆಕ್ಟರ್. ಬನ್ನಿ ಸರ್, ಈ ಮನೆ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಇದು ವಾಲ್ ಪೇಂಟಿಂಗ್, ಇದು ವಾಲ್ ಟ್ರಿಮ್ಸ್ ಅಂತಾರೆ ಇದನ್ನು. ಸೊ ಇಲ್ಲಿ ಹಾಕಿರೋದು ವಾಲ್ ಟ್ರಿಮ್ಸ್. ಇದು ಪಿ ವಿ ಸಿಲ್ ಬರುತ್ತೆ, ಪಿ ಒ ಪಿಯಲ್ಲೂ ಬರುತ್ತೆ. ಇದು ಮಾಡಿರೋದು ಪಿ ಒ ಪಿಲಿ. ಸೊ ಯಾಕೆ ಪಿ ಒ ಪಿಲೇ ರೆಕಮೆಂಡ್ ಮಾಡೋದು ಅಂದರೆ ನಿಮಗೆ ಜಿಗ್ ಮಾಡಿಕೊಂಡು ಮಾಡೋದಕ್ಕೆ ಈಸಿ ಇರುತ್ತೆ. ಪಿ ಒ ಪಿ ಕಟ್ ಮಾಡಿ ತುಂಬ ಯೂನಿಕ್ ಆಗಿದೆ ಸರ್. ಇದೆಲ್ಲ ಕಂಪನಿಲಿ ಫ್ಯಾನೆಲ್ಲ ಪರ್ಚೇಸ್ ಮಾಡೋದು. ಇದು ಏನು ನಿಮಗೆ ವುಡನ್ ಗ್ರೈನ್ಸೇ ಬರುತ್ತೆ. ಆ ವುಡನ್ ಗ್ರೈನ್ಸ್ ಎಲ್ಲ ಸೇಮ್ ಇದೇನು ನಾವು ಆಸ್ಥೆಟಿಕ್ ವ್ಯೂ ಎಲ್ಲ ಟಿ ವಿ ಯೂನಿಟ್ ಆಗಲಿ, ಡೋರ್ ಆಗಲಿ, ಮೇನ್ ಡೋರ್ ಆಗಲಿ, ಫ್ಯಾನ್ ಆಗಲಿ, ಮೇಲ್ಗಡೆ ಸೀಲಿಂಗ್ ಆಗಲಿ, ಆರ್ಚ್ ಆಗಲಿ ಎಲ್ಲ ಒಂದೇ ಪ್ಯಾಟರ್ನಲ್ಲಿ ಕವರ್ ಆಗಿ. ಏನು ಸರ್ ಯೂಸ್ ಮಾಡಿರೋ? ಲ್ಯಾಮಿನೇಟ್ಸ್ ಎಲ್ಲ ಲ್ಯಾಮಿನೇಟ್ಸ್. ಈ ವುಡನ್ ಪ್ಯಾಟ್ರನ್ ಇದೆಯಲ್ಲ, ಈ ವುಡನ್ ಪ್ಯಾಟ್ರನ್ ಸಹ ಮ್ಯಾಚ್ ಆಗಬೇಕು. ಹಿಂಗೆ ಹ್ಯಾಂಡಲ್ಸ್ ಆಗಲಿ, ರೋಸ್ ಗೋಲ್ಡ್ ಹ್ಯಾಂಡಲ್ಸು ಎಲ್ಲನೂ ಮ್ಯಾಚ್ ಆಗಬೇಕು. ಆ ವುಡನ್ ಪ್ಯಾಟ್ರನ್ಸು ನಮ್ಮ ಸೋಫಾದಲ್ಲೂ ಮ್ಯಾಚ್ ಆಗಬೇಕು. ಹಾಲ್ ಕೂಡ ತುಂಬ ಇಷ್ಟ ಇದೆ ಸರ್. ಇವಾಗ ಎಸ್ಪೆಷಲಿ ಹುಡುಗಿರಿಗೆ ಕಿಚನ್ ಅಂದರೆ ತುಂಬ ತಲೆನೋವು. ಅದಕ್ಕೆ ಈಗ ಫೆಸಿಲಿಟೀಸ್ ಅಂತ ಏನೇನೆಲ್ಲ ಮಾಡಿಕೊಟ್ಟಿದ್ದೀರಾ ಸರ್? ನೋಡಿ, ಇರೋದು ನಮಗೆ ಕಿಚನ್ ಜಾಗ ಮಿಕ್ಕಿರೋದೇ ಆ್ಯಕ್ಚುಲಿ ಇಷ್ಟೇ. ಇದು 2 ಫೀಟ್ ಹೋಯಿತು, ಇದು 2 ಫೀಟ್ 3 ಫೀಟ್ 5 ಫೀಟ್ ಬೈ 10 ಫೀಟ್ ಅಷ್ಟೇ ನಮಗೆ ಕಿಚನ್ ಇರೋದು. ಈ ಕಿಚನಲ್ಲಿ ಡೈನಿಂಗ್ ಟೇಬಲು ಬೇಕು, ಸ್ಟೋರೇಜು ಬೇಕು, ಸ್ಟೋರೇಜ್ ಬಾಕ್ಸ್ ವಿತ್ ಡೈನಿಂಗ್ ಟೇಬಲ್. ಇದು ಬ್ರೇಕ್ಫಾಸ್ಟ್ ಕೌಂಟ್ರ್. ನೋಡಿ, ಈ ಕಡೆಯಿಂದ ಒಂದು ಚೇರ್ ಹಾಕೊಂಡ್ರೆ ಇಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಕೌಂಟ್ರ್ ಇದು. ಸೊ ಇದು ಡಿವೈಡರ್ ಆರ್ಚ್ ಪ್ಯಾನಲ್ ಆಯಿತು, ಬ್ರೇಕ್ಫಾಸ್ಟ್ ಕೌಂಟ್ರ್ ಆಯಿತು, ಫ್ರಿಡ್ಜ್ ಇಟ್ಕೊಳ್ಳೋದು ಜಾಗ ಆಯಿತು. ನಿಮಗೆ ಇದು ಬಂದ್ಬಿಟ್ಟು ಇದು ಸ್ಲ್ಯಾಬ್. ನಿಮಗೆ ಗ್ರಾನೈಟ್ ಬರುತ್ತಲ್ಲ, ಇದು ಒಂದು ನ್ಯಾನೋ ಗ್ರಾನೈಟ್ ಅಂತ ಇದ್ರೆ ಹೆಸರು. ಈ ಮಾಮೂಲಿ ಗ್ರಾನೈಟ್ ಬ್ಲ್ಯಾಕ್ ಕಲರು ಇದೇನು ಸರ್ ಯೂನಿಕ್ ಆಗಿದೆ? ನಾನು ಎಲ್ಲಿಂದನೋ ರಿಫ್ಲೆಕ್ಷನ್ ಬಿದ್ದಿದೆ ಅಂತ ಅನ್ಕೊಂಡೆ. ಲೈಟು ಇಲ್ಲ, ನೋಡಿ ಅದು ತೋರಿಸ್ತೀನಿ. ಏನು ಸರ್ ಇದು ತುಂಬ ಯೂನಿಕ್ ಆಗಿದೆ. ನೋಡಿ, ರಿಫ್ಲೆಕ್ಷನ್ ಬಿದ್ದಿದೆ ಅನ್ಕೊಂಡೆ. ಇದು ಗ್ರಾನೈಟ್ ಅಲ್ಲ, ಆಕ್ಚುಲಿ ಇದು ಕ್ವಾಡ್ಸ್ ಅಲ್ಲಿ ನಾರ್ಮಲ್ ಕ್ವಾಡ್ಸ್ ಅಲ್ಲ ಇದು. ಇದನ್ನ ನ್ಯಾನೋ ಕ್ವಾಡ್ಸ್ ಅಂತೀವಿ. ಕಂಪ್ಲೀಟ್ ವೈಟ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ಎಲ್ಲರೂ ಟ್ರಾನ್ಸ್ಪರೆಂಟ್ನ ಯೂಸ್ ಮಾಡಿ ನೋಡಿ. ಎಲ್ಲರೂ ಬೆಡ್ ಲೈಟ್ ಅಲ್ಲಿ ಬೆಡ್ ಲ್ಯಾಂಪ್, ಫುಟ್ ಲ್ಯಾಂಪ್ ಹಾಕ್ತಾರೆ. ನಾವು ಕಿಚನ್ ಲ್ಯಾಂಪ್ ಹಾಕಿದೀವಿ. ಇದು ನಿಮಗೆ ನೈಟ್ ಟೈಮಲ್ಲೂ ಇದು ಕಾಣುತ್ತೆ, ನೀವು ಏನು ಇಟ್ಟಿದ್ದೀರಾ, ಏನು ಕತೆ ಅಂತ. ಇದು ಸ್ಟೋನ್ ಒಳಗಡೆಯಿಂದ ಸ್ಟ್ರಿಪ್ ಹಾಕಿ ಲೈಟ್ ಹಾಕಿರೋದು. ನೋಡಿ, ಎಲ್ಲರೂ ಕ್ಯಾಬಿನೆಟ್ ಒಳಗಡೆ ಲೈಟ್ಸ್ನು ಕೊಡ್ತಾರೆ. ಕ್ಯಾಬಿನೆಟ್ ಒಳಗಡೆ ಲೈಟ್ಸ್ ಯಾಕೆ ಬೇಕು? ಬೆಳಗ್ಗೆ ಟೈಮ್ ತಾನೇ ಕಿಚನ್ ಎಲ್ಲ ಇಲ್ಲಿ ಲೈಟ್ ಹಾಕ್ಕೊಂಡೆ ಅಡುಗೆ ಮಾಡ್ತಾರೆ. ನಮಗೆ ಮೇನ್ ಲೈಟ್ ಬೇಕಾಗಿರೋದು ಈ ಸ್ಲ್ಯಾಬ್ ಮೇಲೆ. ಇದಕ್ಕೆ ಅಂತಲೇ 45 ಡಿಗ್ರಿಯಲ್ಲಿ ನಾವು ಮಾಡಿಸಿ ಪ್ರೊಫೈಲ್ನ ಮಾಡಿಸಿ, ಇದು ಕರೆಕ್ಟಾಗಿ ಇದು 45 ಡಿಗ್ರಿ ಪ್ರೊಫೈಲ್ ಇದೆ. ಈ 45 ಡಿಗ್ರಿ ಪ್ರೊಫೈಲ್ ಮಾಡಿಸಿ ಇದರಲ್ಲಿ ಕಂಪ್ಲೀಟ್ಲಿ ಕಿಚನ್ ಫುಲ್. ನಿಮ್ಗೆ ಬೇರೆ ಯಾವ ಲೈಟಿನ ಅವಶ್ಯಕತೆನೇ ಇಲ್ಲ. ಈ ಲೈಟ್ನ ಹಾಕೊಂಡ್ರೆ ಸಾಕಾಮಾಗಿ ಅಡುಗೆ ಮಾಡ್ಬೋದು. ನೋಡಿ, ಇದೆಲ್ಲ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್. ಇದು ನಾವು ನಮ್ಮ ಯಾವುದೇ ಪ್ರಾಜೆಕ್ಟಲ್ಲಿ ಹ್ಯಾಂಡಲ್ ಹಾಕೋದೇ ಇಲ್ಲ. ಹ್ಯಾಂಡಲ್ ಹಾಕಿದ್ರೆ ಇಲ್ಲಿ ಹ್ಯಾಂಡಲ್ ಹಾಕಿರ್ತೀವಿ ಅಂದ್ಕೊಳ್ಳಿ, ಇವತ್ತಲ್ಲ ನಾಳೆ ಒಂದು ಸ್ಕ್ರೂ ಬಿದ್ದೋಗುತ್ತೆ, ಒಂದು ಮೇಂಟೆನೆನ್ಸಿಗೆ ಕರೀತೀರಾ, ಮೇಂಟೆನೆನ್ಸಿಗೆ ಕರೀತಾರೆ. ಇದು ಅಷ್ಟೇ, ಪ್ರತಿಯೊಂದಕ್ಕೂ ಮ್ಯಾಟ್ ಹಾಕಿರ್ತೀವಿ. ಆ್ಯಕ್ಚುಲಿ ಏನಾದರೂ ನೀರು ಬಿದ್ದು ನೀರಿಂದ ಏನಾದರೂ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಮ್ಯಾಟಿಂದ ತೆಗೆದ್ಬಿಟ್ಟು ಮಾಡ್ಕೋಬೋದು. ಈ ಕ್ವಾಡ್ಸ್ ಹಾಕ್ಬೇಕಂದ್ರೆ ಈ ಸಿಂಕು ಏನು ಮಾಡ್ತಾರೆ, ಮೇಲ್ಗಡೆ ಲೇ ಮಾಡಿಬಿಡ್ತಾರೆ. ಇದನ್ನ ಮೇಲೆ ಬಾರ್ಡರ್ ತರ ಲೇ ಮಾಡ್ಬಿಡ್ತಾರೆ. ಇದನ್ನ ಆಚೆ ಬರುತ್ತೆ, ಮತ್ತೆ ಇಲ್ಲೆಲ್ಲ ನೀರು ಬರ್ತಾ ಇರುತ್ತೆ, ಚೆಲ್ತಾನೆ ಇರುತ್ತೆ. ಇದರಲ್ಲಿ ಏನಂದ್ರೆ ಫುಲ್ ಕಂಪ್ಲೀಟ್ಲಿ ಗ್ರೂಯಿಂಗ್ ಟೈಪ್ ಮಾಡಿ ಒಳಗಡೆ ಕೂರಿಸ್ಬೇಕು. ಇದು ಪ್ರತಿಯೊಬ್ಬರು ಮನೇಲಿರೋ ಹೌಸ್ ವೈಫ್ಗಾಗಲಿ ಪ್ರತಿಯೊಬ್ಬರು ವೆರಿ ಇಂಪಾರ್ಟೆಂಟ್. ಪಾತ್ರೆಗಳನ್ನ ಇಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಹೌದು. ಇವಾಗ ಹಾಲ್ ಆಯ್ತು, ಕಿಚನ್ ಆಯ್ತು, ಮನೆ ಅಂದ್ರೆ ದೇವಸ್ಥಾನ, ದೇವ್ರ ಮನೆ ಬೇಕು ಅಂತ ಹೇಳ್ತಾರೆ. ನೀವು ಯಾವ ತರ ಮಾಡಿದ್ದೀರಾ, ಎಲ್ಲಿ ಇಟ್ಕೊಂಡಿದ್ದೀರಾ ಮನೆ ಸ್ಪೇಸ್ಗೆ ಅಂತ? ನೋಡಿ, ಇಲ್ಲಿ ಇದೇ ದೇವ್ರ ಮನೆ. ಸೊ ಇದು ಎಲ್ಲ ಬಂದು ಟೀಕ್ ವುಡ್ಡಲ್ಲಿ ಮಾಡೋದು ಕಂಪ್ಲೀಟ್ಲಿ.
ಓಕೆ ಫ್ರೇಮಿಂದ ಡೋರಿಂದ ಎಲ್ಲ ಟೀಕುಡಲ್ಲಿ ಮಾಡಿರೋದು. ಈ ಮನೆದೊಂದು ವಿಶೇಷತೆ ಏನು ಅಂತಂದರೆ ಈ ಒಳಗಡೆ ಮಾಡಿದ್ದೀವಲ್ಲ, ಇದು ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿ ಇದಿದು ಸ್ಟ್ಯಾಚು. ಈ ಸ್ಟ್ಯಾಚು ಇದು ನಾರ್ಮಲ್, ಇದು ಫೋಟೋ ಅಲ್ಲ, ಇದು ಎಂಬೋಸ್ಡ್ ಆಗಿದೆ. ಇದು ಕಂಪ್ಲೀಟಾಗಿ ನಾವೇ ಹ್ಯಾಂಡ್ ಕ್ರಾಫ್ಟಲ್ಲಿ ಮಾಡಿ ಇದೇ ಥರ ಪೇಂಟ್ ಮಾಡಿ, ಅಲ್ಲಿ ಹೆಂಗೆ ಮೂಲ ವಿಗ್ರಹ ಹೆಂಗಿದೆ ಅದೇ ಥರ ಪೇಂಟ್ ಮಾಡಿ ಇದನ್ನು ಇಕ್ಕಿರೋದು. ತುಂಬ ಚೆನ್ನಾಗಿದೆ ಇದನ್ನು ಹಾಕಿರೋದು. ನಾವು ಯಾವುದು ಇದನ್ನು ಇನ್ನೊಂದೇನೆಂದರೆ ಕೆಲವ್ರಿಗೆ ಇದಿರುತ್ತೆ, ವಿಗ್ರಹನ ಮನೇಲಿ ಇಡಬಾರ್ದು ಅಂತ. ಇದು ಕಂಪ್ಲೀಟ್ಲಿ ಇದು ಆರ್ಟ್ ವರ್ಕು. ನೀವು ಮನೇಲಿ ಇದು ಹ್ಯಾಂಗಿಂಗ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದು ನಾರ್ಮಲ್ ಆಗಿ ನೀವು ಯಾವ ಥರ ಮಾಡ್ಕೋಬೋದು. ನೀವು ಯಾವ ಥರ ಫೋಟೋ ಹೆಂಗಿದೆ ಅದು ಫೋಟೋನೇ ಇದು. ಇನ್ನೊಂದೆಡೆ ಗ್ಲಾಸ್ ಇಲ್ಲ ಅಷ್ಟೇ. ಆಮೇಲೆ ಅದು ಸನ್ಲೈಟ್ ಒಳಗಡೆ ದೇವ್ರ ಮನೆಗೆ ಸನ್ಲೈಟ್ ಬರಬೇಕು. ಓಮ್ ಅಂತ ಮಾಡಿದೆಯಲ್ಲ, ಸನ್ಲೈಟ್ ಒಳಗೆ ಹೊರಗಡೆಯಿಂದ ಸನ್ಲೈಟ್ ಬರಬೇಕು ಒಳಗಡೆಗೆ. ದೇವ್ರ ಮನೆ ಒಳಗಡೆಯಿಂದ ಬಂದರೆ ಅದು ಪಕ್ಕ ವಾಸ್ತು ಪ್ರಕಾರ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್ ಬೆಡ್ರೂಮ್ ಇಂಟೀರಿಯರ್ ಎಲ್ಲ ಲೈಟಿಂಗ್. ಇದನ್ನು ಕಂಪ್ಲೀಟ್ ಎಲ್ಲ ಸೆಟ್ಟು ನೀವೇ ಹಾಕಿರೋದಾ ಹೆಂಗೆ ನಿಮ್ಮ ಕಡೆ? ಕಂಪ್ಲೀಟ್ಲಿ ಒಂದು ಮಳೆಯಿಂದ ಹಿಡಿದು ಟೈಲ್ಸು, ಗ್ರಾನೈಟು, ಟೈಲ್, ವಿಂಡೋ, ಗೋಡೆ, ಪೇಂಟು ಎಲ್ಲ ನಾವೇ ಮಾಡೋದು. ಕಂಪ್ಲೀಟ್ಲಿ A to Z ನಾವೇ ಮಾಡೋದು. ಒಂದು ಸೆಲೆಕ್ಷನ್ ಇದೆ, ಯಾವುದು ಆ ಪೇಂಟಿಂಗ್ ಸೆಲೆಕ್ಷನನ್ನು ನಾವೇ ಮಾಡೋದು. ಸ್ಟೋರೇಜ್ಗೂ ಚೆನ್ನಾಗಿದೆ ಸರ್, ವಾರ್ಡ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಕಟ್ಲೈನ್, ಇದು ಕಟ್ಲೈನ್ ಅಂತಾರೆ ಇದಕ್ಕೆ. ಇದು ಈ ಥರ ಪ್ಯಾಟ್ರನ್ ಮಾಡೋದಕ್ಕೆ ಪ್ಯಾಟ್ರನ್ ಕಟ್ಲೈನ್ ಅಂತೀವಿ. ಈ ಒಂದೇ ವಾರ್ಡ್ರೋಬಲ್ಲಿ ಡಿಫ್ರೆಂಟ್ ಕಲರ್ಸ್ನ ಅದು ಇಂಟಿಗ್ರೇಟ್ ಮಾಡೋದು. ಎಷ್ಟು ಈ ಹ್ಯಾಂಡಲ್ ಇದೆ ನೋಡಿ, ಈ ಹ್ಯಾಂಡಲ್ ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಇದನ್ನೇ ಹಾಕಿದ್ದೀನಿ ಅಂತಂದರೆ, ಸೊ ಇದು ಡಬಲ್ ಹ್ಯಾಂಡಲ್, ಡ್ಯುಯಲ್ ಹ್ಯಾಂಡಲ್. ನಿಮ್ಗೆ ಇದನ್ನು ತೆಗೆದ್ರೆ ಇದೀಚೆ ಬಂದ್ಬಿಡುತ್ತೆ ಈಸಿಯಾಗಿ. ಇದನ್ನು ಮಾತ್ರ ಹಿಡ್ಕೊಂಡು ಹೇಳ್ಕೊಬೋದು. ಎಲ್ಲ ಸಾಫ್ಟ್ ಕ್ಲೋಸೇ ಹಾಕಿರೋದು. ನಮ್ಗೆ ಬರೀ ಇಂಟೀರಿಯರ್ಸ್ ಮಾತ್ರ ಅಲ್ಲ, ಕನ್ಸ್ಟ್ರಕ್ಷನ್ನು ಅಷ್ಟೇ ಕ್ವಾಲಿಟಿ ಆಗಿದೆ. ಈ ಕನ್ಸ್ಟ್ರಕ್ಷನ್ ನಾವು ನಾವೇ ಪ್ಲ್ಯಾನ್ ಮಾಡಿ, ನಮಗೆ ಇದು ಮನೆ ಕಟ್ಟಬೇಕಾದ್ರೆ ನಾನು ಇದೇ ಥರ ಮಾಡ್ತೀನಿ ಅಂತ ನನ್ನ ತಲೆಯಲ್ಲಿ ಇರುತ್ತೆ. ಹಾಂ, ನಾವು ಮನೆ ಕಟ್ಟಬೇಕಾದ್ರೆ ನಾವು ಇದೇ ಥರ ಮಾಡ್ತೀವಿ ಅಂತ ನಮ್ಮ ತಲೆಯಲ್ಲಿ ಇರುತ್ತೆ. ಹಂಗಾಗಿ ಈ ಪ್ಯಾಟ್ರನ್ ಹೆಂಗೆ ಬರಬೇಕು ಅಂತ ಅಂದ್ಕೊಂಡೆ ನಾವು ಗೋಡೆ ಕಟ್ತೀವಿ. ಈಗ ನಾವು ನಾರ್ಮಲಾಗಿ ಬರೀ ಕನ್ಸ್ಟ್ರಕ್ಷನ್ ಮಾಡೋರು ಏನು ಮಾಡ್ತಾರೆ, ಅವರು ಇದನ್ನೆಲ್ಲ ತಲೆಯಲ್ಲೇ ಇಟ್ಕೊಳ್ಳಲ್ಲ. ವೈರ್ ಇಲ್ಲಿ ಬರಬೇಕು ನೋಡಿ, ಫಾರ್ ಎಕ್ಸಾಂಪಲ್ ವೈರ್ ಇಲ್ಲಿ ಬರಬೇಕು. ಅವನು ಕನ್ಸ್ಟ್ರಕ್ಷನ್ ಮಾಡೋನಿಗೆ ವೈರ್ ಇಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಇಂಟೀರಿಯರ್ ಮಾಡೋನಿಗೆ ಗೊತ್ತಿರುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ ಮೇಲೆ ಸರ್ ಇಲ್ಲಿ ವೈರಿಂಗ್ ಬೇಕು ಅಂತಾನೆ. ಇಂಟೀರಿಯರ್ ಒಂದು ಬಂದ್ಬಿಟ್ಟು ಲೈಟ್ ಹಾಕಬೇಕು ಅಂದರೆ ವೈರಿಂಗ್ ಬೇಕು ಅಂತಾರೆ. ಆ ವೈರಿಂಗ್ ಬೇಕು ಅಂದರೆ ಡಬಲ್ ಖರ್ಚಲ್ವ ಅವ್ರಿಗೆ. ಸೊ ನಮಗೆ ನಮ್ಮ ಹತ್ರನೇ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಇರೋದ್ರಿಂದ ನಮ್ಗೆ ಏನು ಬೇಕು ಫಸ್ಟೇ ನಾವು ಮಾಡ್ಕೋತೀವಿ. ನಮ್ಗೆ ಈ ಥರ ಇಂಟೀರಿಯರ್ಸ್ ಬೇಕು ಅಂತಲೇ ತಲೆಯಲ್ಲಿ ಇಟ್ಕೊಂಡೇ ಪ್ಲ್ಯಾನ್ ಮಾಡೋದು. ಒಂದು ಪರ್ಫೆಕ್ಟ್ ಬಾತ್ರೂಮ್ ಅಂದರೆ ಹೆಂಗಿರಬೇಕು ಅಂತಂದರೆ ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟಾಗಿರಬೇಕು. ಇದು ಡ್ರೈ ಏರಿಯಾ ಆಗಿರಬೇಕು. ಇಲ್ಲಿ ನೀವು ಮ್ಯಾಟ್ ಹಾಕಿರೋ ಒಂದನೇ ನೀರು ಬೀಳಬಾರ್ದು. ನಾವು ಕಮೋಡಿಗೆ ಬಂದ ತಕ್ಷಣ, ಒಳಗಡೆಗೆ ಬಂದ ತಕ್ಷಣ ಇದರಲ್ಲಿ ವಾಶ್ ಬೇಸಿನ್ ಇರಬೇಕು, ಕಮೋಡ್ ಇರಬೇಕು, ಮತ್ತು ಸ್ನಾನದ ಮನೆ ಇರಬೇಕು. ಇದು ಮೂರೂ ಇಂಟಿಗ್ರೇಟೆಡ್ ಆಗಿರಬೇಕು, 5 ಸ್ಟಾರ್ ಆಗಿರಬೇಕು. ನಮಗೆ ಕಂಪ್ಲೀಟ್ಲಿ ಇನ್ಬಿಲ್ಟ್ ಇರಬೇಕು ಇದರಲ್ಲಿ. ಇದೆಲ್ಲ ನಾವು ಮಾಡ್ಕೊಂಡು ಬೇಕು ಅಂತಂದರೆ ಫಸ್ಟ್ ಇಷ್ಟು ಮಿನಿಮಮ್. ಎಲ್ಲರೂ ಪ್ರಾಬ್ಲಮ್ ಮಾಡೋದಿಲ್ಲ ಅಂತಂದರೆ ಕಮೋಡ್ನ ತೊಗೊಂಡೋಗಿ ಅಲ್ಲಿ ಇಟ್ಬಿಡ್ತಾರೆ ಲಾಸ್ಟಲ್ಲಿ. ಕಮೋಡ್ ಯಾಕೆ ಅಂತಂದ್ರೆ ಬಂದ ತಕ್ಷಣ ಕಮೋಡ್ ಕಾಣುತ್ತಾ ಅಂತ ಯಾವ ಬಾಗಿಲು ಹಾಕೊಂಡಿರ್ತೀರ ತಾನೆ. ಲಾಸ್ಟಲ್ಲಿ ಯಾವಾಗಲೂ ನಮಗೆ ಸ್ನಾನದ ಮನೆಯೇ ಇರಬೇಕು. ಇಲ್ಲಿಂದ ಒಂದು ಸ್ಟೆಪ್ಪು ಇದಕ್ಕೂ ಕೆಳಗಡೆ ಇರಬೇಕು, ಇಲ್ಲ ಗ್ಲಾಸ್ ಪಾರ್ಟಿಷನ್ ಆಗಿರಬೇಕು. ಸಿ ನಮಗೆ ಸ್ನಾನ ಮಾಡೋಕ್ಕೆ ಮಾತ್ರನೇ ಆ ಕಡೆ ಹೋಗ್ತೀವಿ. ಅದು ನಾವು ಇವಾಗ ಇಲ್ಲೇ ಬಚ್ನ ಮನೆ ಇಟ್ಟರೆ ಇಲ್ಲಿಂದ ನೀವು ನೀರು ಯಾವಾಗಲೂ ಇರ್ತದೆ. ಇಲ್ಲಿ ಈ ಕಮೋಡ್ ಅಲ್ಲಿದ್ದರೆ ನಾವು ಕಮೋಡ್ ಯೂಸ್ ಮಾಡಬೇಕು ಅಂತಂದ್ರೆ ಮತ್ತೆ ನೀರು ಒಳಗಡೆ ಬರಬೇಕು. ಇದು ಇಂಪಾರ್ಟೆಂಟ್. ಇದು ಡ್ರೈ ಏರಿಯಾ. ಇಲ್ಲಿ ನೀವು ಮೇಲ್ಗಡೆ ಮ್ಯಾಟ್ ಹಾಕ್ಕೊಂಡ್ರೂ ಜೀವನ ಮಾಡ್ಬೋದು. ಇಲ್ಲಿ ಬರೀ ಕಮೋಡಿಗೆ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲ ವಾಶ್ ಬೇಸಿನ್ ಯೂಸ್ ಮಾಡ್ತೀನಿ ಅಂದರೆ ಇಷ್ಟಕ್ಕೆ ಮಾತ್ರನೇ ಹೋಗ್ಬೋದು. ಎಷ್ಟು ಸ್ನಾನ ಮಾಡ್ತೀನಿ ಅಂದಾಗ ಮಾತ್ರ ಅಲ್ಲಿವರೆಗೂ ಹೋಗ್ಬೇಕು. ಆ ನೀರು ಯಾವಾಗಲೂ ಫ್ಲೋರ್ ಮೇಲ್ಗಡೆ ಅಷ್ಟು ಮಾತ್ರನೇ ಬಿದ್ದಿರಬೇಕು. ಇಲ್ಲಿ ಎಂಟ್ರೆನ್ಸಿಗೆ ಹೋಗ್ಬೇಕಾದ್ರೆ ಗಾಡ್ ಸ್ಟ್ಯಾಚ್ಯೂ ಥರ ಮಾಡಿದ್ದೀರಲ್ಲ ಸರ್, ತುಂಬ ಚೆನ್ನಾಗಿ ಬಂದಿದೆ. ಇದು ಯಾವ ಥರ ಇಟ್ಕೊಂಡು ಮಾಡಿರೋದು ಪ್ಯಾಟರ್ನ್ ನಿಮಗೆ? ಇದು ಒಂದು ಐಡಲ್, 3D ಐಡಲ್. ಇದು 3D ಐಡಲ್ ವರ್ಕು. ಇದು ಹ್ಯಾಂಡಿಕ್ರಾಫ್ಟ್ ವರ್ಕ್. ಇದು ಹ್ಯಾಂಡ್ ಮೇಡೆ. ಸೊ ಇದು ಹಿಂದಗಡೆ ಇರೋದು ವಾಲ್ಪೇಪರು, ಈ ಕಡೆ ಆ ಕಡೆ ರಾಫ್ಟರ್ಸು, ಇದು ಸೆಂಟ್ರಲ್ ದೀಪ ಅಂಟಿಸೋದಕ್ಕೆ ಒಂದೆರಡು ಗ್ಲಾಸು. ಇದು ಕರೆಕ್ಟಾಗಿ ಸ್ಪೇಸ್ಗೆ ಚೆನ್ನಾಗಿ ಮ್ಯಾಚ್ ಆಗಿದೆ. ಕರೆಕ್ಟಾಗಿ ಲೆವೆಲ್ ಎಲ್ ಶೇಪಲ್ಲಿ. ಆಮೇಲೆ ಇದು ಇಲ್ಲಿ ಒಂದು ವಿಂಡೋ ಇದೆ, ಮೇಲ್ಗಡೆ ಒಂದು ವಿಂಡೋ ಇದೆ ಕರೆಕ್ಟ್ ಸೆಂಟ್ರಲ್ಲಿ. ಲೈಟಿಂಗ್ಸ್ ಕೂಡ ಕೊಟ್ಟಿದ್ದೀರಲ್ವಾ, ಇದನ್ನು ತುಂಬ ಯೂನಿಕ್ ಶೇಪಲ್ಲಿ ಚೆನ್ನಾಗಿದೆ. ಹೌದು. ಈಗ ಗ್ರೌಂಡ್ ಫ್ಲೋರ್ ಆಯಿತು. ಇದೆಲ್ಲ ರೈಲಿಂಗ್ಸ್ ಎಲ್ಲ ಅಷ್ಟೇ, ಬರೀ ಸ್ಟಡ್ಡು. ಇಲ್ಲೊಂದು ಸ್ಟಡ್ಡು, ಅಲ್ಲೊಂದು ಸ್ಟಡ್ಡು, ಇದ್ರ ಮೇಲೆ ವುಡ್ಡು.
ವಿತ್ ಪ್ಲೇನ್ ಗ್ಲಾಸ್, ಏನು ಡಿಸೈನ್ ಏನಿಲ್ಲ, ಸಿಂಪಲ್. ಬಂದಿದೆ ಸರ್. ನೀವೆಲ್ಲ ಡಿಸೈನ್ ಇಟ್ಕೊಂಡ್ರೆ ಅದೆಲ್ಲ ತಲೆ ಭಾರ. ಹೌದು. ಎಲ್ಲ ಎಷ್ಟು ಪ್ಲೇನ್ ಆಗಿ ಇಟ್ಕೊಂತೀವೋ. ಏನೇನು ಅನ್ಕೊಂಡು ಮಾಡಿದ್ದೀರಾ ಸರ್? ಈಗ ಗ್ರೌಂಡ್ ಫ್ಲೋರ್ ಆಯಿತು. ಗ್ರೌಂಡ್ ಇದು ಲಿವಿಂಗ್ ಏರಿಯಾ, ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾ ಆ್ಯಕ್ಚುಲಿ. ಇಲ್ಲಿಂದ ಆ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ಆ ಫ್ಲೋರ್ಗೆ ಎಂಟ್ರಿ ಹೋಗ್ಬೋದು ಅವರು, ಇಲ್ಲಾಂದರೆ ಕ್ಲೋಸ್ ಮಾಡ್ಕೊಂಬಿಡ್ಬೋದು. ಇದು ಔಟ್ ಸೈಡನ್ನು ಸ್ಟೇರ್ ಕೇಸ್ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಇದು ಔಟ್ ಸೈಡನ್ನು ಸ್ಟೇರ್ ಕೇಸ್ ಇದೆ ಇದು. ಓಕೆ. ಸೊ ಇಲ್ಲಿಂದ ಕೆಳಗಡೆಯಿಂದ ಬಂದು ಇದಕ್ಕೆ ಒಳಗಡೆ ಎಂಟ್ರಿ ಆಗದಂಗೆ ಹಿಂಗೆ ಹೋಗ್ಬೋದು ಮೇಲೆ ಫ್ಲೋರು, ಅದ್ರ ಮೇಲೆ ಫ್ಲೋರ್ಗೆ ಡೂಪ್ಲೆಕ್ಸಲ್ಲೂ ಎಂಟ್ರಿ ಇದೆ. ಓಕೆ. ಆಮೇಲೆ ಇದೆಲ್ಲ ಇಲ್ಲಿ ಸ್ಟಡಿ ಟೇಬಲ್ ಥರ ಮಾಡ್ಕೊಂಡಿದ್ದೀರಾ ಸರ್ ಇಲ್ಲಿ? ಇದು ಲಿವಿಂಗ್ ಏರಿಯಾದಲ್ಲಿ ಎಕ್ಸಾಕ್ಟ್ಲಿ ಒಂದು ಸಿಂಪಲ್ ಸ್ಟಡಿ ಯೂನಿಟ್. ಇದರಲ್ಲಿ ಏನೇನು ಲೈಟಿಂಗ್ಸ್ ಬೇಕು ಎಲ್ಲ ಲೈಟಿಂಗ್ಸ್ ಇದೆ. ಇಲ್ಲೊಂದು ಟಿ ವಿ ಯೂನಿಟ್ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಮುಂಚೆ. ಓಕೆ. ಒಂದು ಸೋಫಾ ಹಾಕ್ಕೊಂಡು ಇಟ್ಕೊಂಡಿದ್ರೆ ಆಮೇಲೆ ಒಂದು ಟಿ ವಿ ಯೂನಿಟ್ ಮಾಡ್ಕೊಳ್ಳೋಣ ಅಂತ ಟಿ ವಿ ಯೂನಿಟ್ ಮಾಡಿಸೋದು ಆರಾಮಾಗಿ. ಓಕೆ ಓಕೆ. ಆಮೇಲೆ ಇಲ್ಲಿ ಓಪನ್ ಸ್ಪೇಸ್ ಇದೆಯಲ್ಲ ಸರ್ ಸ್ವಲ್ಪ? ಇದು ತುಂಬ ಬಾಲ್ಕನಿ ಇದೆ. ಎಲ್ಲ ನಮ್ಮ ಪ್ಲಾನಿಂಗಲ್ಲಿ ಯಾವುದನ್ನು 7 ಅಡಿ ಈ ಹೈಟ್ ಕಡಿಮೆ ಎಲ್ಲ ಇಡೋದಿಲ್ಲ, ಎಲ್ಲ 8 ಅಡಿ ಹೈಟ್ ನೋಡಿ. ಓಕೆ. ನಮ್ದೆಲ್ಲ 8 ಅಡಿ ಹೈಟೇ ಇಡೋದು. ಫುಲ್ ಲೆಂತ್ ಹೈಟ್ ಆಗಿದ್ದಷ್ಟು ತುಂಬ ಒಂದು ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಕಂಪ್ಲೀಟಾಗಿ ಒಂದು ಗ್ರ್ಯಾಂಡ್ ಲುಕ್ ಕಾಣುತ್ತಿದ್ದು. ಅದರಲ್ಲೂ ಟೀಕ್ ವುಡ್ ಮಾಡಿಸಿ ಇಷ್ಟಾಗಿ ನೋಡಿ. ಇದು ಈಚೆ ಬಂದಾಗ ಇಷ್ಟು ದೊಡ್ಡ ಸ್ಪೇಸು. ಹೌದು ಸರ್, ಬಾಲ್ಕನಿಯಲ್ಲಿ ಕೂತ್ಕೊಳ್ಳೋಕ್ಕೆ ಇಲ್ಲಿ ಇಷ್ಟು ದೊಡ್ಡ ಸ್ಪೇಸು. ಆರಾಮಾಗಿ ಇದು ರೈಲಿಂಗ್ಸು, ಪ್ಲೇನ್ ರೈಲಿಂಗ್ಸೇ, ಒಳ್ಳೆ ಗಾಳಿ ವಾತಾವರಣ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಫ್ರೆಶ್ ಏರ್ ಎಲ್ಲ ಚೆನ್ನಾಗಿ ಬರುತ್ತೆ ಸರ್ ಇಲ್ಲಿ. ಇದೆಲ್ಲ ಲೈಟಿಂಗ್ಸ್ ನೋಡಿ. ಇದೆಲ್ಲ ಮಂಗಳೂರು ಅಂಚು, ಈ ಥರ ಫ್ರಂಟಲ್ಲಿ ಈ ಎಲಿವೇಶನ್ ಒಂಥರ. ನಾವು ಈ ಜಾಗ ಬಾಲ್ಕನಿಗೆ ಬಂದ್ಬಿಟ್ರೆ ಎಕ್ಸಾಕ್ಟ್ಲಿ ನಾವು ಒಂದು ಮಂಗಳೂರು ಮನೇಲಿ ಇದ್ದೀವೇನೋ, ಕಂಪ್ಲೀಟ್ ಆಗಿ ಮಂಗಳೂರು ಶೈಲಿಯ ಮನೆನೇ ಆಗೋಗಿದೆ ಸರ್. ಮಂಗಳೂರು ಮನೇಲಿ ಇದ್ದೀವೇನೋ, ಮಂಗಳೂರು ಸ್ಟೈಲ್ ಇದರಲ್ಲಿ ಇದ್ದೀವೇನೋ ಅಂತ ಈ ಥರ ನೋಡಿ. ಈ ಟೈಲು ಅಷ್ಟೇ, ಇದು ಲ್ಯಾಟ್ರೈಟ್ ಟೈಲ್ ಅಂತೀವಿ ಇದಕ್ಕೆ. ಹೌದು, ಪ್ರತಿಯೊಂದು ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ಟು. ಇದೆಲ್ಲ ವುಡ್ ಅಲ್ಲ, ಇದೆಲ್ಲ ಪೇಂಟ್ ಅಲ್ಲಿ ವುಡ್ ತರ ಮಾಡಿರೋ ಡಿಸೈನ್ ಇದು. ಓಕೆ ಓಕೆ. ಪೇಂಟ್ ಇದು, ವುಡ್ ಅಲ್ಲ. ನೈಸ್, ವುಡ್ ತರಾನೇ ಅನ್ಸುತ್ತೆ ಸೇಮ್, ಬಟ್ ಇದು ಪೇಂಟ್ ವುಡ್ ಅಲ್ಲ. ಹೌದು, ಇದು ಕಂಪ್ಲೀಟ್ಲಿ ಪೇಂಟ್ ಅಲ್ಲಿ ಈ ತರ ಪ್ಯಾಟರ್ನ್ ಮಾಡಿರೋದು. ಓಕೆ ಓಕೆ. ಇದು ಮಂಗಳೂರು ಲ್ಯಾಟ್ರೈಟ್ ಟೈಲ್ ಅಂತೀವಿ ಇದಕ್ಕೆ. ಸೊ ಇದೇ ತರ ಪ್ಯಾಟರ್ನ್ ಅಲ್ಲಿ ಸ್ಟೋನ್ ಕ್ಲಾಡಿಂಗ್, ಇವಾಗ ಎಲ್ಲ ಗ್ರಾನೈಟ್ ಹಾಕಿರ್ತಾರೆ, ಎಲ್ಲ ಸ್ಟೋನ್ ಹಾಕಿರ್ತಾರೆ. ಇದನ್ನ ಯೂಸ್ ಮಾಡೋದ್ರಿಂದ ಏನಂದ್ರೆ ತುಂಬಾ ನಮಗೆ ಬಿಸಿಲನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತೆ ರಿಫ್ಲೆಕ್ಟ್ ಆಗಲ್ಲ. ಈಗ ನಾರ್ಮಲ್ ಆಗಿ ಈಗ ಚಳಿಗಾಲದಲ್ಲಿ ಜಾಸ್ತಿ ಚಳಿ ಆಗೋದು, ಇಲ್ಲ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸೆಕೆ ಆಗೋದು, ಆ ಥರ ಎಲ್ಲ ಇರಲ್ಲ. ಈ ಫಸ್ಟ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮು, ಇನ್ನೊಂದು ಕಿಡ್ಸ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗೋಣ ಬನ್ನಿ. ಇದೇ ಮಾಸ್ಟರ್ ಬೆಡ್ರೂಮು. ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್ ನೋಡಿ. ಇಷ್ಟೇ ಮಾಸ್ಟರ್ ಬೆಡ್ರೂಮ್. ಚೆನ್ನಾಗಿದೆ ಸರ್, ತುಂಬಾ ಸ್ಪೇಷಿಯಸ್ ಆಗಿದೆ. ಇದೊಂದು ವಾಲು, ಕಂಪ್ಲೀಟ್ ವಾಲು. ಇದು ಬೆಡ್. ಇಲ್ಲೂ ಬಾಲ್ಕನಿ ಸ್ಪೇಸ್ ಬಿಟ್ಟು. ಇಲ್ಲೂ ಬಾಲ್ಕನಿ ಇದೆ. ಓಕೆ. ಇದು ಬಾಲ್ಕನಿ ಇದೆ. ಇದು ಕಂಪ್ಲೀಟ್ ಆಗಿದ್ದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ, ಬಟ್ಟೆ ಒಣಗಾಕೋದಕ್ಕೆ ಕಂಪ್ಲೀಟ್ಲಿ ಎಲ್ಲ ಇದೆ. ಲೈಟು ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಸರ್, ಸ್ಪೇಸು ಬಿಟ್ಟಿದ್ದೀರಾ. ಓಕೆ. ಆಮೇಲೆ ಬಟ್ ವಾರ್ಡ್ರೋಬ್ ಇಲ್ಲ, ವಾಶ್ರೂಮ್ ಇಲ್ಲ, ಎಲ್ಲ ಇದೆ. ನಿಮ್ಗೆ ತೋರಿಸ್ತೀನಿ. ಇದು ಫಸ್ಟ್ ಆಫ್ ಆಲ್ ಒಂದು ನಮ್ಮ ಜನಗಳ ಮೈಂಡಲ್ಲಿ ಹೆಂಗಿರುತ್ತೆ ಅಂತಂದರೆ, ನಾವು ಒಂದು ಬೆಡ್ರೂಮ್ ಅಂತಂದರೆ ನನ್ನ ಪ್ರಕಾರ ಬೆಡ್ ಮಾತ್ರನೇ ಇರಬೇಕು. ಸೊ ಒಂದು ಬೇರೆ ತುಂಡಾಗಲಿ, ಒಂದು ಬೇರೆ ಟವಲ್ ಆಗಲಿ, ಇಲ್ಲ ಇನ್ನರ್ ವೇರ್ಸ್ ಆಗಲಿ, ಇಲ್ಲ ವಾರ್ಡ್ರೋಬ್ ಒಳಗಡೆ ಕ್ಲೋಸೆಟ್ಸ್ ಆಗಲಿ, ಏನೇ ಆಗಲಿ ಆ ಒಂದು ಸ್ಪೇಸಲ್ಲಿ ಇರಬಾರ್ದು ಅನ್ನೋದು ನನ್ನ ಮೆಂಟಾಲಿಟಿ. ನಾವು ಇದನ್ನು ಯಾವಾಗಿಂದ ಮಾಡಬೇಕು ಅಂದರೆ, ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನೀವು ತಲೆಲಿ ಇಟ್ಕೋಬೇಕು, ನನ್ನ ಬೆಡ್ರೂಮ್ ಹಿಂಗೆ ಬರಬೇಕು. ಬಟ್ ನೀವು ಹೇಳಿದ್ರಿ ಮಾಸ್ಟರ್ ಬೆಡ್ರೂಮ್ ಅಂತ. ಇಲ್ಲಿ ಇವಾಗ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ನೋಡಿ. ಇದೆಲ್ಲ ಕಂಪ್ಲೀಟ್ ವಾಲ್ ಅಲ್ವಾ ಇದು? ಈ ವಾಲ್ ಒಳಗಡೆ ಇನ್ನೊಂದು ಹಿಡನ್ ರೂಮ್ ಇದೆ. ಇದೇ ಹಿಡನ್ ರೂಮ್. ಅನ್ಸದೇ ಇಲ್ಲ ಸರ್, ಇದು ಕಂಪ್ಲೀಟ್ ಅಟ್ಯಾಚ್ ವಾಲ್ ಅನ್ಸುತ್ತೆ. ಹಿಡನ್ ರೂಮ್ ಇದೆ. ಅಂದ್ರೆ ಇವಾಗೆಲ್ಲ ಸರ್ವೇ ಸಾಮಾನ್ಯ ಎಲ್ಲ ಕಡೆ ಮಾಡಿರ್ತಾರೆ, ಬಟ್ ನಾವು ಒಂದು ಸ್ವಲ್ಪ ಜಾಸ್ತಿ ಯುನೀಕ್ ಆಗಿ ಮಾಡಿದ್ದೀವಿ ಅಷ್ಟೇ. ಎಲ್ಲ ಇದೆ, ವಾಶ್ ಬೇಸಿನ್ ಇದೆ, ಕಮೋಡ್ ಇದೆ, ಸ್ನಾನದ ಮನೆ ಇದೆ. ಎಲ್ಲ ಕಂಪ್ಲೀಟಾಗಿ ಸ್ನಾನ ಮಾಡಿಕೊಂಡು ಈಚೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದೇ ಸಲ ಈಚೆ ಹೋಗ್ಬಿಡ್ಬೇಕು. ಆ ಡ್ರೆಸ್ಸು ಬಟ್ಟೆ ಸಾಯಂಕಾಲ ಬಂದು ಬಟ್ಟೆ ಬಿಚ್ಚಾಕ್ತೀನಿ ಅಂದ್ರೆ ಇದ್ರ ಒಳಗಡೆ ಬಂದು ಬಿಚ್ಚಾಕ್ಬೇಕು. ಸೊ ಅದಕ್ಕೂ ಇಲ್ಲಿ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲಿದೆ ಹುಕ್ಸ್ ಇದೆ, ಹ್ಯಾಂಗಿಂಗ್ ಹುಕ್ಸ್ ಇದೆ. ಅದನ್ನ ಬಟ್ಟೆಯನ್ನು ಈಚೆ ಹಾಕ್ಬಾರ್ದು, ಬಿಚ್ಚಾಕಿರೋ ಬಟ್ಟೆನೂ ಈಚೆ ಹಾಕ್ಬಾರ್ದು. ಈಗ ಮಾಸ್ಟರ್ ಬೆಡ್ರೂಮ್ ಆಯಿತು, ಸರಿ ಕಿಡ್ಸ್ ಬೆಡ್ರೂಮ್ ನೋಡೋಣ ಸರ್. ಇದು ಕಿಡ್ಸ್ ಬೆಡ್ರೂಮ್. ಓಕೆ. ಚೆನ್ನಾಗಿದೆ ಸರ್, ಪೀಸ್ಫುಲ್ ಆಗಿರ್ತದೆ. ಎಲ್ಲ ಅವರಿಗೆ ಸ್ಟಡಿ ಟೇಬಲ್, ಬುಕ್ಸ್ ಇಡಕ್ಕೆ ಎಲ್ಲ ಕಂಪ್ಲೀಟ್ ಆಗಿ ಇಬ್ಬರು ಕೂತ್ಕೊಂಡು ಆರಾಮಾಗಿ ಓದ್ಕೋಬಹುದು ವಿತ್ ಲೈಟ್.
ವಿತ್ ಶೆಲ್ಫ್, ಬುಕ್ ಶೆಲ್ಫ್, ವಿತ್ ಏನಾದರೂ ಅವ್ರನ್ನ ಗೆದ್ದಿರ್ತಕ್ಕಂಥದ್ದು ಏನಾದರೂ ಇಟ್ಕೋಬೋದು, ಇಲ್ಲ ಬುಕ್ಸೇ ಜೋಡಿಸ್ಕೋಬೋದು, ಎಲ್ಲ ಕಂಪ್ಲೀಟಾಗಿ. ಎಸ್ಪೆಷಲಿ ಓದೋ ಟೈಮಲ್ಲಿ ಕಂಪ್ಲೀಟ್ ರೂಮ್ ಲೈಟ್ ಆನ್ ಮಾಡಿಬಿಟ್ರೆ ಮಲ್ಕೊಳ್ಳೋರಿಗೆ ಕಷ್ಟ ಆಗ್ಬಿಡುತ್ತೆ ಇನ್ನೊಬ್ರು ಮಕ್ಕಳಿಗೆ. ಒಬ್ರು ಈ ಲೈಟಿಂದ ಇಲ್ಲಿ ಆರಾಮಾಗಿ ಓದ್ಬೋರು, ಆರಾಮಾಗಿ ಇಲ್ಲಿ ಮಲ್ಕೊಳ್ಳೋರು ಮಲ್ಕೋಬಹುದು, ಆ ಥರ ಆಗುತ್ತೆ. ಸ್ಟಡಿ ಟೇಬಲ್, ಬೆಡ್, ಲೈಟ್ಸ್, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್. ಬಟ್ ಇದು ಕಿಡ್ಸ್ ಬೆಡ್ರೂಮ್ ಅಂತೀರಾ, ಅವ್ರಿಗೂ ವಾಶ್ರೂಮ್ ಬೇಕಂತಂದ್ರೆ ಎಲ್ಲೇ ಹೋಗ್ಬೇಕು ಸರ್ ಅವರು? ಸೇಮ್ ಇಲ್ಲ ಅದು ಇದರಲ್ಲೇ ಇದೆ. ನಾನು ಹೇಳಿದಲ್ಲ, ಬೆಡ್ರೂಮ್ ಅಂದ್ರೆ ಬೆಡ್ ಮಾತ್ರನೇ ಇರಬೇಕು, ಇನ್ನು ಮಿಕ್ಕಿದ್ದೆಲ್ಲ ಒಳಗಡೆ ಇರಬೇಕು. ಇದರಲ್ಲೂ ಕನ್ಸಿಡರ್ ಮಾಡಿದ್ದೀವಿ ನೋಡಿ. ಇಲ್ಲೂ ಕೂಡ ನೀವು ಹಿಡನ್ ರೂಮ್ ತರಾನೇ ಮಾಡಿದೆ. ಅಯ್ಯೋ ಏನ್ ಸರ್, ಇದ್ರಲ್ಲಿ ಗೊತ್ತೇ ಆಗಲ್ಲ ಈ ವುಡ್ಡಲ್ಲ. ಇದರಲ್ಲೂ ಗೊತ್ತಾಗಲ್ಲ. ಇದು ಅಷ್ಟೇ ಸೇಮ್, ಎಲ್ಲನೂ ಅದೇ ಥರನೇ ಇದೆ. ಇದರಲ್ಲೂ ಅಷ್ಟೇ ಡ್ರೆಸ್ಸಿಂಗ್ ಇದೆ, ವಾಶ್ರೂಮ್ ಇದೆ, ವಾಶ್ ಬೇಸಿನ್ ಇದೆ, ಎಲ್ಲನೂ ಇದೆ ಇದರಲ್ಲಿ. ನಾವು ಇದೇ ಹೇಳಿದ್ನಲ್ಲ, ಅವಾಗಿಂದ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮ ತಲೆಯಲ್ಲಿ ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡುವಾಗೇ ನಮ್ಮ ತಲೆಯಲ್ಲಿ ಇರಬೇಕು, ನಾನು ಹಿಂಗೆ ಮಾಡಬೇಕು ಅಂತ. ಅವಾಗ ಮಾತ್ರನೇ ಈ ಥರ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಮ್ಮ ತಲೆಯಲ್ಲಿ ಆಮೇಲೆ ಇಂಟೀರಿಯರ್ಸ್ ಮಾಡಿಸ್ತೀನಿ, ನಾನು ಕನ್ಸ್ಟ್ರಕ್ಷನ್ ಆದಮೇಲೆ ಇಂಟೀರಿಯರ್ಸ್ ಮಾಡಿಸ್ತೀನಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. 1 to ಡಬಲ್ ಖರ್ಚಾಗುತ್ತೆ ಅವ್ರಿಗೆ. ಎಲ್ಲದಕ್ಕೂ ಈಗ ಬ್ರಿಕ್ ಒಡಿ ಕಟ್ಟು ಇದೇ ಪ್ರಾಬ್ಲಮ್ ಆಗುತ್ತೆ. ಎಲ್ಲರ ಮನೆಯೂ ನೋಡಿದ್ದೀವಿ ನಾವು, ಅದನ್ನೇ ನಡೀತಾ ಇರುತ್ತೆ. ಇನ್ನೂ ಒಂದೇ ಸಲ ನಾವು ಮನೆ ಕಟ್ಟೋದು, ಹಂಗಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿಕೊಂಡು ಮಾಡಬೇಕಷ್ಟೇ. ನೋಡಿ, ಇದು ಶವರ್ ಏರಿಯಾದಲ್ಲಿ ಈ ಕಡೆ ಸೋಪ್ ಇಡೋದು ಕೋಲ್ಡ್ ಇರಬೇಕು, ಈ ಕಡೆ ಶಾಂಪು ತಗೋಬೇಕು, ಶಾಂಪು ತಗೋಬೇಕು, ಮತ್ತು ಸೋಪ್ ಎತ್ಕೋಬೇಕು. ಇದಿಷ್ಟು ಕಂಪ್ಲೀಟಾಗಿ ಇದು ಇಲ್ಲೇ ಇರಬೇಕು. ಮತ್ತು ಕಮೋಡಿಗೆ ಬಂದರೆ ಬ್ರಷ್ ಏರಿಯಾ, ಬೆಳಗ್ಗೆ ಎದ್ದು ಅಲ್ಲಿ ಸ್ನಾನ ಮಾಡದೇ ಇದ್ರು ಇಲ್ಲಿ ಬ್ರಷ್ ಎತ್ಕೊಂಡು ಬ್ರಷ್ ಮಾಡಿಬಿಟ್ಟು ಈಚೆ ಹೋಗಬೇಕು. ಬ್ರಷ್ ಇಡೋದಕ್ಕೆ ಇಲ್ಲಿ ಬ್ರಷ್ ಒಂದು, ಸೋಪ್ ಒಂದು. ಬರೀ ಈಗ ಸಾಯಂಕಾಲ ಬರ್ತೀವಿ, ಬರೀ ಫೇಸ್ ವಾಶ್ ಮಾಡ್ಕೋಬೇಕು, ಇಲ್ಲೇ ಮಾಡ್ಕೊಂಡು ಇಲ್ಲೇ ಹೋಗ್ಬೇಕು. ಪ್ರೊಫೈಲ್ ಲೈಟ್ಸು, ಸೀಲಿಂಗು, ಫ್ಯಾನ್ ಕೂಡ ರಿಮೋಟ್. ಎಲ್ಲ ಫ್ಯಾನ್ಗಳು ರಿಮೋಟ್ ಕಂಟ್ರೋಲ್ ಫ್ಯಾನ್ಗಳೇ ಇರೋದು ಪ್ರತಿಯೊಂದು. ಎಲ್ಲ ಎಂಟ್ರಿಯಿಂದ ಎಲ್ಲ ರಿಮೋಟ್ ಕಂಟ್ರೋಲ್ ಫ್ಯಾನ್ಸ್. ಸೊ ಮನೆ ಕಂಪ್ಲೀಟ್ಲಿ ಎಲ್ಲ ತೋರಿಸಿದ್ವಿ ಸರ್. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಟ್ ಈ ಕಂಪ್ಲೀಟಾಗಿ ಮನೆಗೆ ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರ ಕಂಪ್ಲೀಟ್ ಸೇವಿಂಗ್ಸ್ನೆಲ್ಲ ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನ ಹಾಕಿಬಿಟ್ಟು ಇನ್ವೆಸ್ಟ್ ಮಾಡಿ ಅವ್ರಿಗೆಲ್ಲ ಹೆಂಗೆ ಅನಿಸುತ್ತೆ, ಏನು ಅನಿಸುತ್ತೆ ಅಂತ ನಂದು ಒಂದು ಒಪಿನಿಯನ್. ನಿಮ್ಗೆ ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ ಹೇಳಿ? ಫಸ್ಟ್ ಆಫ್ ಆಲ್, ಓನರ್ ಇಸ್ ಅಲ್ಟಿಮೇಟ್. ನಮಗೆ ಮೇಯ್ನ್ ಬೇಕಾಗಿರೋದು ಓನರ್ ಸ್ಯಾಟಿಸ್ಫ್ಯಾಕ್ಷನ್. ಈ ಓನರ್ ಅನ್ನೋರು ಈ ಮನೆ ಕಟ್ಟುವಾಗ ಬರೀ ದುಡ್ಡು ಮಾತ್ರ ಖರ್ಚು ಮಾಡಲ್ಲ, ಅವರ ಲೈಫ್ ಟೈಮ್ನ ಎಮೋಷನ್ಸ್ನು ಖರ್ಚು ಮಾಡ್ತಾರೆ. ಅವ್ರ ಎಮೋಷನ್ಸು, ಅವ್ರ ದುಡ್ಡು ಎರಡನ್ನೂ ಖರ್ಚು ಮಾಡ್ತಾರೆ. ಅದಕ್ಕೆ ಮನೆ ಅಂದರೆ ಅಷ್ಟೊಂದು ಇದು ಪ್ರತಿಯೊಬ್ಬನಿಗೂ ಹಾರ್ಟ್ ಟಚ್ ಆಗುತ್ತೆ. ಲೈಫ್ ಟೈಮ್ ಅರ್ನಿಂಗ್ ಜೊತೆಗೆ ಅವ್ರ ಎಮೋಷನ್ಸ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಟ್ರಾನ್ಸ್ಪರೆಂಟಾಗಿ ಇದ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲ ಕಾಂಟ್ರಾಕ್ಟ್ರು ಅಷ್ಟೇ ಟ್ರಾನ್ಸ್ಪರೆಂಟಾಗಿ ನಾವು ಇದನ್ನು ಹಾಕ್ತಾಯಿದ್ದೀವಿ, ಇದನ್ನು ಮಾಡ್ತಾಯಿದ್ದೀವಿ, ಇದನ್ನು ಕ್ಲಿಯರ್ ಮಾಡಿದ್ದೀವಿ ಅಂದರೆ ಯಾವುದಕ್ಕೂ ಯಾರೂ ಇಲ್ಲ ಅಂತ ಹೇಳಲ್ಲ. ಓಕೆ, ನಿಮ್ಗೆ ಅನ್ಸಿರೋ ಅನಿಸಿಕೆಗಳನ್ನ ನೀವು ಹೇಳಿದ್ರಿ. ಬಟ್ ಯಾವುದಕ್ಕೂ ಒಂದ್ಸರಿ ನಾವು ಈ ಮನೆ ಓನರ್ನ ಮೀಟ್ ಮಾಡಿಬಿಟ್ಟು ಅವರ ಒಪಿನಿಯನ್ ತಗೊಳ್ಳೋದು. ಬನ್ನಿ ಮಾತಾಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ, ಮನೆಯೆಲ್ಲ ನಿಮಗೆ ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿ ಬಂತು. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತನೂ ಚೆನ್ನಾಗಿ ವಿಜಯ್ ಸರ್ ಓಕೆ ಸಿವಿಲ್ ವರ್ಕ್ ಆಗಲಿ ಅಥವಾ ಇಂಟೀರಿಯರ್ ವರ್ಕ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೀವು ಪರ್ಟಿಕ್ಯುಲರ್ ಆಗಿ ನೀವು ಹೇಳಿರೋ ಥರ ಡಿಸೈನೇ ಮಾಡಿದಾರಾ ಹಿಂಗೆ? ಅವರೂ ಇನ್ನೋವೇಷನ್ ಸ್ವಲ್ಪ ನ್ಯೂ ಕ್ರಿಯೇಟಿವಿಟಿ ನಮಗೆ ಐಡಿಯಾಸ್ ಕೊಟ್ಟರು. ಸೊ ನಮ್ಮ ಐಡಿಯಾಸನ್ನು ನಮಗೆ ಪಿಕ್ಚರ್ ಮೂಲಕ ಹೇಳೋಕ್ಕಾಗಿಲ್ಲ. ಬಟ್ ಅವ್ರಿಗೆ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವ ಅದನ್ನು ಎಷ್ಟು ಸರಿ ಬೇಕಂದ್ರೂ ಸ್ವಲ್ಪ ತುಂಬ ಪೇಷನ್ಸ್ ಇತ್ತು ಅವರಿಗೆ. ಬೇರೆ ಬೇರೆ ಟ್ರೈ ಮಾಡೋದ್ರ ಮೂಲಕ ನಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತ ಸೊ ಆ ಥರ ಡಿಸೈನ್ ಫಸ್ಟ್ ಮಾಡಿಕೊಟ್ರು. ಅದು ಒಪಿನಿಯನ್ ಓಕೆ. ಇವಾಗ ನಿಮಗೆ 3D ಡಿಸೈನ್ ಮಾಡಿಬಿಟ್ಟು ತೋರಿಸಿದ್ರೆ ಹೌದು. ಆ ಡಿಸೈನ್ ನೋಡಿದ್ಮೇಲೆ ಈಗ ನಿಮ್ಮ ಮನೆ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಆಗಿ ಕಂಪ್ಲೀಟಾಗಿ ಮುಗ್ದೋಗಿದೆ. ಕಂಪ್ಲೀಟ್ ಈವನ್ ಇಂಟೀರಿಯರ್ ಆಲ್ಸೋ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಅದಕ್ಕೆ ಮತ್ತೆ ಕಂಪೇರ್ ಮಾಡಿದ್ರೆ ಡಿಸೈನ್ಗೆ ನಿಮಗೆ ಮನೆ ಹೆಂಗೆ ಅನಿಸ್ತಾ ಇದೆ ಇರೋದಕ್ಕೆ? ಸಿಮಿಲರ್ ಟು ಇದನ್ನ ಡಿಸೈನ್ ನಾವು ಅವಾಗ ನೋಡ್ತಾ ಇರ್ತೀವಿ. ಸಿಕ್ಕಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಆ ಡಿಸೈನ್ ಸಿಕ್ಕಿದ ಟೈಮಲ್ಲಿ ಹಿಂಗ್ ಬರುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಇತ್ತು. ಬಟ್ ಅದು ರಿಯಾಲಿಟಿ ಇವಾಗ ನೋಡಿದಾಗ ಏನು ಡಿಸೈನ್ ಕೊಟ್ಟಿದ್ದಾರೆ ಪಕ್ಕ ಅದೇ ಥರ ನಮ್ಗೆ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ರೂಮಲ್ಲೂ ಲೈಕ್ ಡಿಫ್ರೆಂಟ್ ವೇಸಲ್ಲೆಲ್ಲ ಮಾಡಿದ್ದಾರೆ. ಇಂಟೀರಿಯರ್ ಆಗ್ಬೋದು, ಕಂಪ್ಲೀಟ್ ಲೈಟಿಂಗ್ ಸೆಟಪ್ ಆಗ್ಬೋದು. ನಿಮಗೆ ಈಗ ಮಾಸ್ಟರ್ ಬೆಡ್ರೂಮ್ ಆಗಲಿ, ಕಿಡ್ ಬೆಡ್ರೂಮ್ ಆಗಲಿ, ಇಲ್ಲಿ ಗೆಸ್ಟ್ ಬೆಡ್ರೂಮ್ ಆಗಲಿ, ಎಲ್ಲದರಲ್ಲೂ ನಿಮಗೆ ಪರ್ಟಿಕ್ಯುಲರ್ ಆಗಿ ಏನು ತುಂಬ ಇಷ್ಟ ಆಗಿರೋದು? ಬೆಡ್ರೂಮಲ್ಲಿ ಹಿಡನ್ ಡೋರ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಯಾಕಂದರೆ ಅವರೇ ಐಡಿಯಾ, ನಾವು ಕೆಲವರು ಕಸ್ಟಮರ್ ನಮ್ಗೆ ಬೇಕು ಅಂತ ಅಂತಾರೆ, ನಾವು ಆ್ಯಕ್ಚುಲಿ ಅದು ಕೇಳಿರಲಿಲ್ಲ, ನಮ್ಗೆ ಐಡಿಯಾ ಇರಲಿಲ್ಲ. ಬಟ್ ಸರೇ ಸಜೆಸ್ಟ್ ಮಾಡಿರೋದು ತುಂಬ ಇಷ್ಟ ಆಯ್ತು ಆ ಕಾನ್ಸೆಪ್ಟ್. ನಂಗೆ ಗೊತ್ತೇ ಇರಲಿಲ್ಲ. ನಾನು ಬರೀ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರು, ಎಲ್ಲ ಕಿಡ್ಸ್ ಬೆಡ್ರೂಮ್ ಅಂತ ಹೇಳಿದ್ರು. ನಾನು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ವಾರ್ಡ್ರೋಬ್ ಇಲ್ಲ, ವಾಶ್ರೂಮ್ ಇಲ್ಲ. ನಾನು ಕೇಳಿದೆ, ಸೊ ಹಿಡನ್ ರೂಮ್ ಇತ್ತು ಅಲ್ಲಿ. ಪ್ರತಿಯೊಬ್ಬರಿಗೂ ನಮ್ಮ ಪೂಜೆಗೆ ಬಂದಿರೋ ಎಲ್ಲ ರಿಲೇಟಿವ್ಸ್ಗೂ ಈ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯಿತು. ಓಕೆ, ನೀವು ಅಂದ್ರೆ ಸೇವಿಂಗ್ಸ್ ಮಾಡಿಬಿಟ್ಟು ತುಂಬ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡಿರ್ತೀರಾ. ನಿಮಗೆ ಅದು ತಕ್ಕಂಗೆ ನಿಮಗೆ ಸಿಕ್ಕಿದೆ ಇಲ್ಲ, ನಿಮ್ಮ ಒಪಿನಿಯನ್ ತುಂಬ ಮ್ಯಾಟರ್ ಆಗುತ್ತೆ. ಹೌದು. ಓಕೆ, ನಿಮ್ಗೆ ಹೆಂಗೆ ಅನಿಸ್ತು? ನಿನ್ನ ರೂಮು ಇಷ್ಟ ಆಯ್ತಾ?
ಹೇಳು ನಿನ್ನ ರೂಮ್ ಹೆಂಗೆ ಇಷ್ಟ ಆಯಿತು ನಿಮಗೆ? ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಮತ್ತೆ ಈ ಮನೇಲಿ ನಂಗೆ ಒಂದು ಯೂನಿಕ್ ಆಗಿ ತುಂಬಾ ಡಿಫ್ರೆಂಟ್ ಆಗಿ ಅನ್ಸಿದ್ದು ಅಂದ್ರೆ ದೇವ್ರ ಮನೆದು. ಹೌದು. ಏನು ಅದು ದೇವ್ರ ಮನೆ ವಿಶೇಷ ನಿಮ್ಗೆ ಯಾವ ಥರ ಮಾಡಿಸ್ಕೊಂಡ್ರಲ್ಲ ನೀವು ಆ ಥರ ಕೇಳ್ಬಿಟ್ಟು? ಮ್ಯಾಮ್ ಆ್ಯಕ್ಚುಲಿ ನಮಗಿದು ಏನೋ ಒಂದು ಸ್ಪೆಷಲ್, ನಮ್ಮದು ಮನಸ್ಸಿನ ದೇವರು ಅಥವಾ ಇಷ್ಟ ದೇವರು ಅಂದರೆ ಮಹಾಲಿಂಗೇಶ್ವರ. ನಾವು ಮನೆಗೂ ಒಂದು ಶ್ರೀ ಮಹಾಲಿಂಗೇಶ್ವರ ಅಂತ ಹೆಸರು ಕೊಟ್ವಿ. ಆ ಶ್ರೀ ಮಹಾಲಿಂಗೇಶ್ವರ ಏನಾದರೂ ಒಂದು ಸ್ಪೆಷಲ್ ಯೂನಿಕ್ ಆಗಿ ಇರಬೇಕು ಅಂತ ನಮ್ಗೆ ಅನಿಸ್ತಾ ಇತ್ತು. ಬಟ್ ಇದೇ ಥರ ಅಂತ ಅಲ್ಲ. ಬಟ್ ನಾವು ಸರ್ ಐಡಿಯಾಸ್ ಕೆಲವು ನೋಡಿದಾಗ ನಮ್ಗೆ ಈ ಥರ ಮಾಡಿಸಿದ್ರೆ ಹೇಗೆ ಅಂತ ಸರ್ ಐಡಿಯಾ ಕೊಟ್ಟರು. ಸೊ ತುಂಬ ಇಷ್ಟ ಆಗಿರೋದಂದ್ರೆ ನಮ್ಗೆ ನಾವು ಆ ಶ್ರೀ ಮಹಾಲಿಂಗೇಶ್ವರ ಹೆಸರು ಕೊಟ್ಟಿದ್ದಕ್ಕೂ ನಾವು ನೆಂಟರಾಗಿದ್ದ ತಕ್ಷಣ ನಾವು ಆ ದೇವರ ಮನೆ ನೋಡಿದ್ರೆ ನಮ್ಗೆ ಏನೇ ನೋವಿದ್ರು, ಯಾರೋ ಮನೆ ಕಟ್ಟಿದ್ದಂದ್ರೆ ಅವರವರ ಇದು ಇರುತ್ತೆ, ಸಮಸ್ಯೆ ಇರುತ್ತೆ. ಬಟ್ ಇದು ನಿಜವಾಗ್ಲೂ ನಮ್ಗೆ ತುಂಬ ಇಷ್ಟ ಆಗಿರೋ ಪ್ಲೇಸ್ ಅಂದ್ರೆ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಏನು ಐಡಿಯಾ ಕೊಟ್ಬಿಟ್ಟು ಒಂದು ನಮ್ಮ ದೇವರ ಕೋಣೆಯಲ್ಲಿ ಇರಿಸಿದಾರ. ತುಂಬಾ ಇಷ್ಟ ಆಯ್ತು. ಓಕೆ, ಈಗ ಮತ್ತೆ ಸ್ಟೆಪ್ಸ್ ಅಲ್ಲಿ ಮೇಲೆ ಹತ್ತು ಹೋಗ್ಬೇಕಾದ್ರೆ ಡುಪ್ಲೆಕ್ಸ್ ಅಂದ್ರೆ ಮೇಲೆ ಹೋಗ್ಬೇಕಲ್ವಾ, ಎಂಟ್ರೆನ್ಸ್ ಅಲ್ಲಿ ಹೋಗಕ್ಕೆ ಮತ್ತೆ ಅದು ಏನು ದೇವ್ರದ್ದು ಸ್ಟ್ಯಾಚ್ಯೂ ಮಾಡಿಸಿದಾರಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಅಂದ್ರೆ ನೀವೇ ಇಷ್ಟಪಟ್ಟು ಹೇಳಿರೋದ ಅಥವಾ ಲೈಕ್ ಫ್ಯಾಮಿಲಿ ಫೋಟೋಸ್ ಎಲ್ಲ ಕೇಳ್ತಾರೆ, ಬೇರೆ ಏನಾದ್ರು ಆರ್ಟ್ ಮಾಡೋಣ ಅಂತಾರೆ, ನಿಮಗೆ ಅದೇ ಸ್ಟ್ಯಾಚ್ಯೂ ಮಾಡಿಸೋದಕ್ಕೆ ಮೇನ್ ಕಾರಣ ಏನು? ಕಾರಣ ಏನು ಅಂದ್ರೆ ರಾಜೇಶ್ ಸರ್ ಒಂದು ಮನೆ ಕಟ್ಟುವಾಗ ನಾನು ತಿರುಪತಿ ವೆಂಕಟೇಶ್ವರ ಇದನ್ನ ಏನೋ ಒಂದು ಸ್ಪೆಷಲ್ ಯೂನಿಕ್ ಒಂದು ಪ್ಲೇಸ್ ಅಲ್ಲಿ ಕೊಡ್ತೀನಿ ಅಂತ, ಇದೇ ಪ್ಲೇಸ್ ಅಂತಲ್ಲ, ಸೊ ಮಾಡ್ತೀನಿ ಅಂತ ಅನ್ಕೊಂಡಿದ್ರು. ಸೊ ಎಲ್ಲ ಮನೆ ನಿರ್ಮಾಣ ಆದ ನಂತರ ಫಸ್ಟ್ ಗೃಹ ಪ್ರವೇಶ ಆಗುವಾಗ ನಮ್ಗೆ ಅದು ನೆಲ ಆಗ್ಬೇಕು ಒಂದು ಕಡೆ ಅಂತ ಇತ್ತು. ಸೊ ಸರ್ ಸಜೆಸ್ಟ್ ಮಾಡಿದ್ರು ಈ ಪ್ಲೇಸ್ ಅನ್ನ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ, ಅದು ಕಲರ್ ಕಾಂಬಿನೇಷನ್ ಆಗ್ಲಿ, ಅದು ಬ್ಯಾಕ್ ಗ್ರೌಂಡ್ ಆಗ್ಲಿ. ವೆಂಕಟೇಶ್ವರ ಇಬ್ರಿಗೂ ಯಾರಿಗೂ ಇದು ಮಾಡಿಲ್ಲ ಸರ್, ಇಬ್ರಿಗೂ ಸಮಾಧಾನ ಆಗೋ ತರ. ಆಮೇಲೆ ತುಂಬಾ ಸರಿ ಕೇಳ್ಪಟ್ಟಿದ್ದೀನಿ, ಇವಾಗ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಅವ್ರು ಯಾರು ಮಾಡ್ಬೇಕಂತ ಒಪ್ಕೊಂಡಿರ್ತಾರಲ್ವಾ, ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಮನಸ್ತಾಪ ಆ ಥರ ಎಲ್ಲ ಬರುತ್ತೆ. ನಿಮ್ಮ ಇಬ್ಬರ ಮಧ್ಯದಲ್ಲಿ ಯಾವ ಥರ ಆದ್ರೂ ಏನಾದ್ರು ಆಯ್ತಾ? ಅವ್ರ ಹತ್ರ ಏನೂ ಇರಲಿಲ್ಲ. ಓಕೆ, ಯಾವುದೇ ಒಂದು, ಯಾಕಂದ್ರೆ ಸರ್ಗೆ ತುಂಬಾ ಪೇಷನ್ಸ್ ಇದೆ ನಮ್ಗಿಂತ ಜಾಸ್ತಿ. ನಾವು ಎಷ್ಟೇ ಸರಿ ಯಾವುದೇ ಡಿಸೈನ್ ಅನ್ನ ಬೇಡ ಸರ್ ಇಷ್ಟ ಆಗಿಲ್ಲ ಚೇಂಜ್ ಮಾಡಿ ಅಂದ್ರೆ ಅವ್ರಿಗೂ ಅರ್ಥ ಆಗ್ತಾ ಇತ್ತು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಯಾಕಂದ್ರೆ ಯಾವುದೇ ನಾವು ಡಿಸೈನರ್ಸ್ ಅಲ್ಲ, ನಮ್ಗೆ ಈ ಥರ ಬೇಕು ಅಂತ ಹೇಳ್ಬೋದು, ಬಟ್ ಪರ್ಟಿಕ್ಯುಲರ್ ಆಗಿ ಡಿಸೈನ್ ತೋರಿಸಕ್ಕಾಗಲ್ಲ. ಬಟ್ ಸರ್ ಏನು ನಮ್ಗೆ ಎಕ್ಸ್ಪೆಕ್ಟ್ ನಾವು ಮಾಡ್ತಾ ಇದ್ದೀವ ಅದನ್ನ ಅರ್ಥ ಮಾಡ್ಕೊಂಡು ಸೊ ಫುಲ್ಲಿ ಸ್ಯಾಟಿಸ್ಫೈ. ಆಮೇಲೆ ನಿಮ್ಗೆ ನನಗೆ ಎಷ್ಟೊಂದು ಜಾಗದಲ್ಲಿ ನಮ್ಮ ಹುಡುಗರೇನೋ ತಪ್ಪು ಮಾಡಿಬಿಟ್ಟಿರ್ತಾರೆ, ಅವ್ರು ಮುಚ್ಚಿಟ್ಬಿಟ್ಟಿರ್ತಾರೆ, ನನಗೆ ಹೇಳಲ್ಲ ಇವರು. ಅವ್ರು ಬಂದು ಮತ್ತೆ ನಾನು ಒಂದು 2-3 ಕಡೆ ಕಿತ್ತಾಕ್ಸಿ ಮಾಡಿಸಿ, ನನಗೆ ಗೊತ್ತೇ ಇರಲಿಲ್ಲ ಸರ್ ಈ ಥರ ಹಿಂಗೆ ಹೇಳಿದ್ರಿ ಹಿಂಗೆ ಮಾಡಿದ್ರಿ ಅಂತ ಅಂದಾಗ ಅದಕ್ಕೆ ಹೇಳಿದೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಾವು ಮಾಡಿಸ್ತೀವಿ. ಆಮೇಲೆ ಈಗ ನಿಮ್ಗೆ ಇಂತಿಷ್ಟು ಟೈಮಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ, ನಿಮ್ಗೆ ಕೊಟ್ಟ ಟೈಮಲ್ಲಿ ಆಗಿದೆಯಾ ತುಂಬಾ ಡಿಲೇ ಆಗ್ಬಿಡ್ತಾ? ಹಿಂಗೆ ನಿಮ್ಗೆ 1 year ಅಲ್ಲಿ ಹೇಳಿರೋದು, ಬಟ್ ಅವ್ರು 11 months ಅಲ್ಲಿ ಮುಗಿಸ್ಕೊಟ್ರು. ಬೇಗನೆ ಮಾಡಿಕೊಟ್ರು, ಒಳ್ಳೇದು. ಸಣ್ಣ ಪುಟ್ಟ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು, ಬಟ್ ನೀಟಾಗಿ ಅದನ್ನ ಮಾಡಿಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಕೊಟ್ಟಿರೋ ಟೈಮ್ಗಿಂತ ಬೇಗನೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಡೆ ಡಿಲೇ ಆಯಿತು, ತಗೊಂಡಿರೋ ಟೈಮ್ಗಿಂತ ತುಂಬಾ ಲೇಟ್ ಮಾಡಿಬಿಟ್ರು, ಕಿರಿಕಿರಿ ಜಾಸ್ತಿ ಮಾಡ್ತಾರೆ, ಆ ಥರ ಎಲ್ಲ ತುಂಬ ಜನ ಅನುಭವಿಸ್ತಾರೆ, ಈ ಥರ ಆಗುತ್ತೆ. ಸೊ ನಿಮಗೆ ಬೇಗನೆ ಮಾಡಿಕೊಟ್ರು, ಅದೊಂದು ಒಳ್ಳೆ ವಿಚಾರ. ಸರಿ ಮೇಡಮ್, ಥ್ಯಾಂಕ್ ಯು. ಸರ್, ಇವಾಗ ಮನೆ ಬಗ್ಗೆ ಕಂಪ್ಲೀಟಾಗಿ ಟೂರ್ ಮಾಡಿದ್ವಿ, ಪ್ರತಿಯೊಂದು ಇನ್ ಡೀಟೇಲಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ರಿ. ಆ್ಯಂಡ್ ಮೋರೋವರ್ ಇವಾಗ ಮನೆ ಓನರ್ ಜೊತೆ ಕುತ್ಕೊಂಡ್ಬಿಟ್ಟು ಮಾತಾಡಿದೆ, ಅವ್ರ ಒಪಿನಿಯನು ಹೇಳಿದರು, ಅವರೆಲ್ಲ ಹೇಳಿದ್ರು ತುಂಬ ಇಷ್ಟ ಆಯಿತು ನನಗೆ. ಆದರೂ ನನಗೆ ಕೆಲವೊಂದಿಷ್ಟು ಡೌಟ್ಸ್ಗಳು ಕಾಡ್ತಾ ಇದೆ ಸರ್, ಕೇಳ್ಬೋದಾ? ಕೇಳಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ, ಈ 30-40 ಸೈಟ್ಸಲ್ಲಿ ಡುಪ್ಲೆಕ್ಸ್ ಮನೆ ಕಟ್ಸ್ಕೊಡ್ತೀವಿ ತುಂಬ ಕಡಿಮೆ ಬಜೆಟಲ್ಲಿ, 10 ಲಕ್ಷ 20 ಲಕ್ಷ 30 ಲಕ್ಷದಲ್ಲಿ ಮಾಡಿಕೊಡ್ತೀವಿ ನಾವು, ಈ ಥರ ಎಲ್ಲ ಹೇಳ್ತಾರೆ. ಇದು ಸಾಧ್ಯನಾ ಸರ್? ಇದಾಗುತ್ತಾ? ಈ 100 ಜನ ನೀವು ಕಾಂಟ್ರಾಕ್ಟರ್ ಮಾತಾಡ್ಸಿ, 100 ಜನ ಕಾಂಟ್ರಾಕ್ಟರ್ ಮಾತಾಡ್ಸೋದನ್ನ ಬರೀ ಈ ಸೋಷಿಯಲ್ ಮೀಡಿಯಾದಲ್ಲಿರೋ ಕಾಂಟ್ರಾಕ್ಟರ್ ಮಾತ್ರ ನಂಗೆ ಹೇಳಕ್ಕೆ ಸಾಧ್ಯ. ಇನ್ನು ಹೊರಗಡೆ ಸೈಡ್ ಮನೆ ಕಟ್ಟೋ ಮೇಸ್ರಿನೂ ಹೇಳಲ್ಲ. ನಿಮಗೆ ಎಷ್ಟು ಜನ ಮನೆ ಕಟ್ಟಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಬಿದ್ದುಬಿಡುತ್ತೆ ಅಂತ. ಒಂದು ಚದರಕ್ಕೆ ಎಷ್ಟು ಬೀಳುತ್ತೆ ಈಗಿನ ಬಡ್ಜೆಟಲ್ಲಿ? 2200-2300 ರೂಪಾಯಿ ಪರ್ ಚದರ, ಅಲ್ಲ ಪರ್ ಸ್ಕ್ವೇರ್ ಫೀಟ್, ಅಂದರೆ 2,20,000 ಪರ್ ಚದರ ಬಿದ್ದುಬಿಡುತ್ತೆ 100% ಆಗಿ. ಅಷ್ಟು ಗ್ಯಾರಂಟಿ ಖರ್ಚಾಗುತ್ತೆ. ಸೊ ಅದು ನಾನು ಮಾಡಿದ್ರು ಇನ್ಕ್ಲೂಡಿಂಗ್ ಇಂಟೀರಿಯರ್ಸು, ಬೇರೆಯವ್ರು ಮಾಡಿದ್ರು ಅಷ್ಟು ಖರ್ಚಾಗೇ ಆಗುತ್ತೆ. ಇದನ್ನು 1200, 1300, 1400 ಮಾಡಿಕೊಡ್ತೀವಿ ಅಂತಂದ್ರೆ ಅದೆಲ್ಲ ಫೇಕೆ, ಯಾವುದು ನಿಜ ಅಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫೇಕೆ. ಫಸ್ಟು ಇವಾಗ ನೋಡಿ, ನಮ್ಮ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಸ್ಪೀಡಾಗಿ, ನಮ್ಮನ್ನು ತಡೆದು ನಿಲ್ಲಿಸ್ಬೇಕು ಫಸ್ಟು. ಈಗ ರೋಡಲ್ಲಿ ಒಂದು ಚಪ್ಪಲಿ ಶೋರೂಮ್ ಹಾಕಿರ್ತಾರೆ, ಅಲ್ಲಿ ತಡೆದು ನಿಲ್ಸೋದಕ್ಕೆ ಎಂತೆಂಥ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ, 99 ರೂಪಾಯಿ 2 ಜೊತೆ ಹಾಕಿರ್ತಾರೆ. ಆಮೇಲೆ ಒಳಗಡೆ ಹೋದ್ರೆ ಕಂಡೀಷನ್ಸ್ ಅಪ್ಲೈ. ಹೌದು, ಹಂಗೆ. ಇವಾಗ ಮನೆ ಸೇಲ್ಗಂತಾನು ಇಡ್ತಾರೆ ಸರ್, ಕಂಪ್ಲೀಟ್ ಆಗಿ ಮನೆ ರೆಡಿ ಇದೆ, ಜಾಗದ್ದು ನೀವು ಲೈಕ್ ದುಡ್ಡು ಕೊಡೋದು ಬೇಡ, ಮನೆ ಕನ್ಸ್ಟ್ರಕ್ಷನ್ ಆಗಿದೆ, ಇಂಟೀರಿಯರ್ ಆಗಿದೆ, ಸೇಲಿಗಿದೆ, ಬರೀ 15 ಲಕ್ಷ 20 ಲಕ್ಷದಲ್ಲಿ ಮನೆ ಸೇಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ನಂಬೇಕಾ ಸರ್? ಹೆಂಗೆ? ಅದು ಫೋನ್ ಮಾಡಿ ನೋಡಿ, ಡೌನ್ ಪೇಮೆಂಟ್ ಇರುತ್ತೆ ಅಷ್ಟೇ ಅದು.
ಓಕೆ ಆಮೇಲೆ ಮತ್ತೆ ಅಲ್ಲ ಸರ್ ನೀವು ಕೆಲವೊಂದಿಷ್ಟು ಜನ ಕೇಳ್ತಾರೆ ಈಗ ಒಂದು ಎಕ್ಸಾಂಪಲ್, ಈ ಸೋಫಾ ತಗೋಬೇಕು ಅಂದ್ರೆ 1 ಲಕ್ಷ ಆಗುತ್ತೆ. ಹಾ ನಿನಗೆ 9 ಲಕ್ಷದಲ್ಲಿ ಇಡೀ ಇಂಟೀರಿಯರ್ಸ್ ಮಾಡ್ಕೊಡ್ತೀನಿ ಅಂತಂದ್ರೆ ಅದೇ ಇಲ್ಲ ಪ್ಲಾಸ್ಟಿಕ್ ಹಾಕಬೇಕು, ಇಲ್ಲ ಅಲ್ಯೂಮಿನಿಯಂ ಹಾಕಬೇಕು, ಓಕೆ ಆ ಥರದ್ದು ಹಾಕ್ಬೇಕಷ್ಟೇ. ವುಡ್ ಅಂತೂ ಹಾಕೋಕ್ಕಾಗಲ್ಲ. ಆಮೇಲೆ ಕಿಚನಲ್ಲಿ ಮತ್ತೆ ಕೆಲವೊಂದಿಷ್ಟು ಹೇಳ್ತಾರೆ ಸರ್ ಹೊಸದಾಗಿ ಅಂತ ಹೇಳ್ತಾರೆ, ನಿಮಗೆ ಫೈರ್ ಪ್ರೂಫ್ ಮಾಡ್ಕೊಡ್ತೀವಿ ಅಲ್ಯೂಮಿನಿಯಂ ಹಾಕಿ, ಆಮೇಲೆ ವಾಟರ್ ಪ್ರೂಫ್ ಮಾಡ್ತೀವಿ ಕಂಪ್ಲೀಟ್ ಕಿಚನ್ ಎಲ್ಲ, ಆ ಥರ ಎಲ್ಲ ಹೇಳ್ತಾರಲ್ಲ, ಅದು ನಿಜಾನಾ ಸರ್? ಈಸ್ ಇಟ್ ರಿಯಲಿ ವರ್ಕ್ ಅಂದರೆ ಯಾವ ಥರ? ಅಲ್ಯೂಮಿನಿಯಂದೆಲ್ಲ ಮಾಡ್ಬೋದು ನೋಡಿ. ಇವಾಗ ಅಲ್ಯೂಮಿನಿಯಂನ ಅವ್ರು ಯಾವ ಥರ ಮಾಡ್ತಾರೆ, ವುಡ್ ಥರ ಮಾಡ್ತಾರೆ. ಯಾವತ್ತಿದ್ರು ಅಲ್ಯೂಮಿನಿಯಂನ ಅವ್ರು ಹೋಗಿ ಸರ್ ವುಡನ್ ಕಲರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ವುಡ್ ಅವ್ರು ಹೋಗಿ ಅಲ್ಯೂಮಿನಿಯಂ ಥರ ಮಾಡ್ತೀನಿ ಅಂತ ಹೇಳಲ್ಲ. ಪಾಪ್ ಹೋತಾ ಆಲ್ವೇಸ್. ವುಡ್ ಅಂದ್ರೆ ವುಡ್ಡೇ. ಈಗ ಅಲ್ಯೂಮಿನಿಯಂನ ತಗೊಂಡೋಗಿ ವುಡನ್ ಥರ ಪೇಂಟ್ ಮಾಡ್ತಾರೆ, ಇಲ್ಲ POP ಗೆ ವುಡನ್ ಥರ ಪೇಂಟ್ ಮಾಡ್ತಾರೆ. ವುಡ್ಡೇ ಮೇನ್ ಅಲ್ಲಿ, ವುಡ್ಡೇ ಅಷ್ಟೇ. ಆಮೇಲೆ ಈಗ ತುಂಬ ಜನಕ್ಕೆ ಏನಿರುತ್ತೆ, ಈ ಕನ್ಸ್ಟ್ರಕ್ಷನ್ ಅವ್ರ ಹತ್ರ ಕೊಟ್ಬಿಟ್ರೆ ಎಲ್ಲ ತುಂಬ ದುಡ್ಡನ್ನ ನುಂಗ್ಬಿಡ್ತಾರೆ, ತಿಂದ್ಬಿಡ್ತಾರೆ, ನಮ್ಗೆ ಏನೂ ಸರಿಯಾಗಿ ವರ್ಕ್ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲೆಲ್ಲ ವರ್ಕ್ ಮಾಡಿದ್ದು ನೋಡಿದರೆ ನೀವು ತುಂಬ ಇನ್ವೆಸ್ಟ್ ಮಾಡಿಬಿಟ್ಟು ನಿಜವಾಗ್ಲೂ ತುಂಬ ಶ್ರಮ ಪಟ್ಬಿಟ್ಟು ಎಲ್ಲ ಮಾಡಿದ್ದೀರಾ. ಯಾಕಂದರೆ ಈ ಮನೆ ಓನರೇ ಅಷ್ಟು ಚೆನ್ನಾಗಿ ಒಪಿನಿಯನ್ ಕೊಟ್ಟಿದ್ದಾರೆ. ಈಗ ಜನಗಳಿಗೆ ಅದರಿಂದ ಅಂದರೆ ನೀವು ಯಾವ ಥರ ಅಂದರೆ ಹೇಳಕ್ಕೆ ಬರ್ತೀರಾ, ನಿಮ್ಮ ಕಂಪ್ನಿಯಿಂದ ಏನೇನೆಲ್ಲ ಮಾಡ್ಕೊಡೋಕ್ಕಾಗುತ್ತೆ ಅಂತ? ಎಲ್ಲ ಮಾಡ್ಕೊಡ್ಬೋದು, ತೊಂದರೆ ಇಲ್ಲ. ಏನೇನಿದೆ ಅವ್ರಿಗೆ ಏನು ಕೇಳಿ ಅಂದರೆ ನೀವು ಪ್ರಾಪರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ನಲ್ಲ, ನಾವು ಇಡೀ ಬೋರ್ವೆಲ್ ಹಾಕ್ದಾಗಿಂದ ಪಾಯಿಂಟ್ ಮಾಡಿದಾಗಿಂದನೂ ಹಿಡಿದು ಲಾಸ್ಟ್ ಪಾಯಿಂಟ್ವರೆಗೂ ಇರೋದು ಬೆಂಗಳೂರಲ್ಲಿ ಒಂದು 90%, ಒಂದು 100% ಕಾಂಟ್ರಾಕ್ಟರಲ್ಲಿ ಒಂದು 15 to 20% ಕಾಂಟ್ರಾಕ್ಟರ್ ಮಾತ್ರನೇ ಇರ್ತಾರೆ. ಕಾಂಟ್ರಾಕ್ಟರ್ ಆಗಲಿ, ಆರ್ಕಿಟೆಕ್ಟ್ ಆಗಲಿ, ಇಂಜಿನಿಯರ್ ಆಗಲಿ ಇರ್ತಾರೆ ಅಷ್ಟೇ. ಇನ್ನು 80% ಜನ ಬಳಸುವಂತ ಪ್ರತಿಯೊಂದು ಇರ್ಲಿ, ವುಡಾಗ್ಲಿ, ಈಗ ಸಿಮೆಂಟ್ ಆಗಲಿ, ಮರಳು, ಕಲ್ಲು ಎಲ್ಲನೂ ನೀವು ಯಾವ ತರ ಕಂಪನಿ ಯಾವ ಕ್ವಾಲಿಟಿ ಎಲ್ಲ ಫಸ್ಟೇ ನಾವು ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ. ಈ ಬ್ರ್ಯಾಂಡ್ದು ಇದು ನೋಡಿ, ಇದು 6x3 ಟೈಲ್ಸು, 5x2.5 ಟೈಲ್ಸ್. ಇದು ಈ 5x2.5 ಟೈಲ್ಸ್ಗೆ ನಾವೇನು ಕೊಟ್ಟಿರ್ತೀವಿ ಬೇಸಿಕ್ ಕಾಸ್ಟು ಒಂದು 50 ರೂಪಾಯಿಂದ 60 ರೂಪಾಯಿ ರೇಂಜಲ್ಲಿ ಕೊಟ್ಟಿರ್ತೀವಿ. ಸೊ ಅದ್ರ ಮೇಲೆ ಏನಾದರೂ ನೀವು ತಗೊಂಡ್ರೆ ಇದು ಎಕ್ಸ್ಟ್ರಾ ಏನಿದೆ ಅಮೌಂಟ್ ನೀವು ಇವಾಗ ಎಲ್ಲರಿಗೂ ಈಗ ಮನೆ ಕಟ್ಸ್ಬೇಕಂತಂದ್ರೆ ಅವ್ರ ತಲೆಯಲ್ಲಿ ಬರೋದೇನೋ, ಏನೋ ನಮ್ಗೆ ಸ್ಕ್ಯಾಮ್ ಮಾಡ್ಬಿಡ್ತಾರ, ಏನೋ ಯಾರೋ ತಗೊಂಡ್ಬಿಟ್ಟು ಮಾಡ್ತಾರೆ ಅಂತ ಥರ ಇರುತ್ತಲ್ವಾ, ಜನಗಳಿಗೆ ಭಯ ಇರುತ್ತೆ. ಸೊ ಅದಕ್ಕೆ ನೀವು ಅವರಿಗೆ ಧೈರ್ಯ ತುಂಬೋ ಥರ ಅಂದರೆ ನೀವು ಯಾವ ಥರ ಹೇಳ್ಕೊಂಡು ಟ್ರಾನ್ಸ್ಪರೆಂಟ್ ಆಗಿದ್ರೆ ಆಗೋಯ್ತು, ಏನು ತೊಂದರೆ ಇಲ್ಲ. ಅದು ನೋಡಿ, ನಂದು ಪ್ರಾಫಿಟ್ ಇಷ್ಟು ಪರ್ಸೆಂಟ್ ನಮ್ಮ ಪ್ರಾಫಿಟ್, ನನ್ನ ಕೆಲಸಗಾರರು, ನನ್ನ ಡಿಸೈನಿಂಗ್ ಕಾಸ್ಟು, ಈ ರಿಯಲ್ ಎಸ್ಟೇಟ್ ಮಾಡೋ ಬ್ರೋಕರ್ಗಳೇ ನನ್ನ ಪ್ರಾಫಿಟ್, ನನ್ನ ಕಮಿಷನ್ ಅಂತ ಇಟ್ಕೊಳ್ತಾರೆ. ನಾವು ಕೆಲಸ ಮಾಡುವಾಗ ನಾವು ತಗೋತಾ ಇರೋದು. ಓಕೆ, ನಮ್ಮದು ಕೆಲಸ ಪ್ರಾಫಿಟ್. ಓಕೆ ಸರ್, ಅದನ್ನು ಬಿಟ್ಬಿಟ್ಟು ಇವಾಗ ಜನಗಳಿಗೆ ತಲೆಯಲ್ಲಿ ಇರುತ್ತಲ್ವಾ, ಇವ್ರು ತುಂಬ ದುಡ್ಡು ಕೇಳ್ತಾ ಇದ್ದಾರೆ, ಈ ಮಾಡಿರೋದು ಏನೂ ಇಲ್ಲ ಅಂದ್ರೂ ಸ್ಕ್ಯಾಮ್ ಮಾಡ್ತಾರೆ ತುಂಬ ಜನ ಅಂತ ಹೇಳ್ಬಿಟ್ಟು ಅವ್ರ ತಲೆಯಲ್ಲಿ ಇರುತ್ತೆ ಆ ಥರ, ಅವ್ರ ಯೋಚನೆಗಳು ಬರುತ್ತೆ ಆ ಥರ. ಸೊ ಅದಕ್ಕೆ ನೀವು ಅವ್ರಿಗೆ ಏನಂತ ಧೈರ್ಯ ತುಂಬ್ತೀರಾ? ಟ್ರಾನ್ಸ್ಪರೆಂಟ್ ಆಲ್ವೇಸ್ ಟ್ರಾನ್ಸ್ಪರೆಂಟ್ ಆಗಿ. ಇವಾಗ ನೋಡಿ, ಈ ಟೈಲ್ ಬಂದ್ಬಿಟ್ಟು 104 ರೂಪಾಯಿ ಆಗುತ್ತೆ ಮಾರ್ಕೆಟ್ ರೇಂಜಲ್ಲಿ. ಅವ್ರದ್ದು 58 ರೂಪಾಯಿ 68 ರೂಪಾಯಿ ತಗೊಂಡ್ರೆ ಈ ಬಿಲ್ ಹಾಕ್ಸ್ಕೊಂಬಂದು ನೋಡಿ ಮೇಡಮ್, ಇಲ್ಲ ಇವ್ರನ್ನ ಅಂಗಡಿ ಕರ್ಕೊಂಡೋಗಿ ಅವ್ರು ಬಿಲ್ ಹಾಕ್ಕೊಂಡು GST ಬಿಲ್ ಹಾಕ್ಬಿಟ್ಟಿರ್ತಾರೆ. ಮಿನಿಮಮ್ ಬ್ಯಾಲೆನ್ಸ್ ಅಮೌಂಟ್ ನೀವು ಪೇ ಮಾಡಿದ್ರೆ ಮಾಡಿಬಿಡ್ತಾರೆ. ಓಕೆ, ಇದರಿಂದ ಒಂದು ವಿಷಯ ಏನಂತಂದರೆ, ನೀವು ಹಿಂದೆ ಮುಂದೆ ಏನು ಮಾಡೋದಿಲ್ಲ, ನೀವು ಡೈರೆಕ್ಟಾಗಿ ಓನರ್ ಜೊತೆನೇ ಪ್ರತಿಯೊಂದು ನೀವೇನು ಪರ್ಚೇಸ್ ಮಾಡಕ್ಕೆ ಹೋಗ್ತೀರಾ ಅವ್ರ ಮುಂದೆನೇ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀರಾ, ಅವ್ರಿಗೆ ಎಲ್ಲ ಬಿಲ್ಲು ತೋರಿಸ್ತೀರಾ. ಸೊ ಇದರಿಂದಾಗಿ ಏನು ತೊಂದರೆ ಆಗಲ್ಲ, ಅವ್ರಿಗೂ ಗೊತ್ತಾಗುತ್ತೆ ಎಷ್ಟು ಖರ್ಚಾಗ್ತಿದೆ ಅಂತ. ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಕ್ಯಾಮ್ರಾ ಹಾಕ್ಬಿಟ್ಟಿರ್ತೀವಿ. ಯಾವಾಗಲೂ ಓನರ್ಗೂ ಅದು ಆಕ್ಸೆಪ್ಟ್ ಇರುತ್ತೆ, ಏನೋ ಆಪ್ಷನ್ ಇರುತ್ತೆ, ಓನರ್ಗೂ ನೋಡ್ಕೋಬೋದು. ಯಾವಾಗಲೂ ಎಲ್ಲನೇ ಇರಲಿ, ಅವ್ರು ಎಲ್ಲಾದರೂ ಇರಲಿ, ಒಂದ್ಸಲ ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ನಾವು ಯಾವ ಬ್ರ್ಯಾಂಡ್ನ ಯೂಸ್ ಮಾಡಿದ್ದೀವಿ, ಯಾವ ಸಿಮೆಂಟ್ ಬಂದಿದೆ, ಯಾವ ಸ್ಟೀಲ್ ಬಂದಿದೆ, ಏನು ಮಾಡ್ತಾ ಇದ್ದಾರೆ, ಇವತ್ತೇನು ಕೆಲಸ ಮಾಡಿದ್ದಾರೆ, ನಾಳೆ ಏನು ಕೆಲಸ ಮಾಡ್ತಾರೆ, ಯಾರು ಇವತ್ತು ಕೆಲಸಕ್ಕೆ ಬಂದಿದ್ದಾರೆ, ಯಾರು ಬಂದಿಲ್ಲ, ನಮಗೂ ಟ್ರ್ಯಾಕಿಂಗ್ ಇರುತ್ತೆ, ಅವ್ರಿಗೂ ಇರುತ್ತೆ. ಇದು ತುಂಬಾ ಒಳ್ಳೇದು ಸರ್, ಅಂದ್ರೆ ಅವರಿಗೆ ಟೆನ್ಷನ್ ಇರಲ್ಲ, ಯಾವುದೇ ತರದ್ದು ಭಯ ಕೂಡ ಇರಲ್ಲ. ನಾವು ಅಪ್ಡೇಟ್ ಮಾಡಬೇಕು ಅನ್ನೋ ಇದು ಇರಲ್ಲ. ತುಂಬಾ ನಮ್ದು ಲಾಸ್ ಆಗ್ತಿದೆ, ನಮ್ದು ದುಡ್ಡು ತುಂಬಾ ಹೋಗ್ತಾ ಇದೆ ಅನ್ನೋ ಒಂದು ಅವ್ರಿಗೆ ಭಯ ಕೂಡ ಇರಲ್ಲ. ನಾವು ಬರೀ ಕನ್ಸ್ಟ್ರಕ್ಷನ್ನ 12 months ನಾನು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಇಂಟೀರಿಯರ್ಸ್ ಬಿಟ್ಟು. ಓಕೆ, ಕನ್ಸ್ಟ್ರಕ್ಷನ್ನ 12 months ಮುಗಿಸ್ತೀನಿ ಅಂತ ಹೇಳಿದ್ದೆ. ಅದಾದ್ಮೇಲೆ ನೀವು ಎಲ್ಲ ಮನೆ ಪ್ಲಸ್ ಇಂಟೀರಿಯರ್ ಎಲ್ಲ ಸೇರಿಬಿಟ್ಟು 11 months ಮಾಡ್ತಿದ್ದೀರಾ. ಅದಕ್ಕೆ ಅವರು ಖುಷಿಯಾಗಿರುತ್ತೆ ಇವಾಗ. ಯಾಕೆಂದ್ರೆ ಅವ್ರಿಗೂ ಇವಾಗ ಆಷಾಢ ಬರೋದ್ರಿಂದ, ಆಷಾಢ ಆದ್ಮೇಲೆ 3 ತಿಂಗಳು ಆಮೇಲೆ ಅವ್ರಿಗೆ ಟೈಮ್ ಇಲ್ಲ ಮನೆ ಬರೋದಕ್ಕೆ. ಸೊ 3 ತಿಂಗಳು ಅವ್ರು ಬೇರೆ ಕಡೆ ಅವರು ರೆಂಟ್ ಕಟ್ಟಬೇಕು ಅಂದ್ರೆ 1.5 ಲಕ್ಷ ರೆಂಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಅದಾದ್ರೂ ಉಳಿಲಿ, ನಮ್ಮ ಕೈಲಿ ಆಗುವಷ್ಟು ನಾವು ಮಾಡ್ಬೋದು. ಓಕೆ, ಸರಿ ಸರ್. ಈಗ ಅಂದ್ರೆ ನಿಮ್ಮ ಕಡೆ, ನಿಮ್ಮ ಕಂಪ್ನಿಯಿಂದ ಒಂದು ಮನೆ ಕಟ್ಟಬೇಕು ಅಂತ ಬಂದ್ರೆ ಒಬ್ರಿಗೆ ಕಂಪ್ಲೀಟ್ ಆಗಿ ನೀವು ಏನೇನು ಮಾಡ್ಕೊಡ್ತೀರಾ ಸರ್ ಅವರಿಗೆ? ಎಂಡ್ ಟು ಎಂಡ್ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಪ್ಲಾನಿಂಗಿಂದ ಹಿಡಿದು, ಸ್ಯಾಂಕ್ಷನ್ ಲೆಟರಿಂದ ಹಿಡಿದು, BBMP ಪರ್ಮಿಷನ್ಸ್ ಆಗಿರ್ಬೋದು, KPTCL ಬೆಸ್ಕಾಮ್ ಪರ್ಮಿಷನ್ಸ್ ಆಗಿರ್ಬೋದು, ಎಲ್ಲ ಪರ್ಮಿಷನ್ಸಿಂದ ಮತ್ತು ಸ್ಯಾಂಕ್ಷನ್ ಪ್ಲ್ಯಾನ್ಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ A to Z ಅವರು ಚಪ್ರ ಹಾಕಿನೂ ಕೊಟ್ಬಿಡ್ತೀವಿ ನಾವು ಕಂಪ್ಲೀಟಾಗಿ. ಫಸ್ಟ್ ಸ್ಟಾರ್ಟಿಂಗಿಂದ ಬಂದು ಅವ್ರಿಗೆ ಮೇನ್ ಡೋರ್ ಕೀ ಮಾಡಿ ಚಪ್ರ ಹಾಕಿ, ಚಪ್ರದ ದಿವಸ ಅವ್ರಿಗೆ ಕೈಲಿ ಕೀ ಕೊಟ್ಬಿಟ್ಟು ಹೋಗ್ತೀವಿ ಎಲ್ಲ ಕಂಪ್ಲೀಟ್.
ಒಂದು ಅವರು ಬರೀ ಪಾತ್ರೆ ತಗೊಂಬಂದ್ರೆ ಸಾಕು ಅಡುಗೆ ಮಾಡ್ಕೊಳ್ಳೋದಕ್ಕೆ. ಮಿಕ್ಕಿದ್ದೆಲ್ಲ ಬೆಡ್ಡಿಂದ ಹಿಡಿದು ಮ್ಯಾಟ್ರಸ್ಸಿಂದ ಹಿಡಿದು ಎಲ್ಲ ಇರುತ್ತೆ. ಓಕೆ, ಇಷ್ಟು ಬರುತ್ತೆ. ಇಷ್ಟು ನಮ್ಮ ಎಲ್ಲ ವೀಕ್ಷಕರಿಗೂ, ಎಲ್ಲ ನಿಮ್ಮ ಚಾನಲ್, ನಮ್ಮ ಚಾನಲ್ ಎಲ್ಲ ವೀಕ್ಷಕರಿಗೂ ಹೇಳೋದು ಒಂದು, ಇವಾಗ ಬೆಂಗಳೂರಲ್ಲಿ ಒಂದು 80%, 100% ಕಾಂಟ್ರಾಕ್ಟ್ರಲ್ಲಿ 100 ಜನ ಕಾಂಟ್ರಾಕ್ಟರ್ಸಲ್ಲಿ ಬರೀ 15ರಿಂದ 20 ಜನ ಮಾತ್ರನೇ ಫಸ್ಟಿಂದ ಲಾಸ್ಟ್ವರೆಗೂ ಓನರ್ ಜೊತೆ ಉಳ್ಕೊಳ್ತಾ ಇರೋದು. ಓಕೆ, ಇನ್ನು 75ರಿಂದ 80 ಜನ ಅರ್ಧ ಭಾಗಕ್ಕೆ ಬಿಟ್ಟು ಹೋಗ್ತಾರೆ, ಮುಕ್ಕಾಲು ಭಾಗಕ್ಕೆ ಬಿಟ್ಟು ಹೋಗ್ತಾರೆ, ಮತ್ತು 90% ಇನ್ನೇನು ಮಾಡೋದ್ರಿಂದ ಬಿಟ್ಟು ಹೋಗ್ತಾರೆ. ಆಮೇಲೆ ಎಲ್ಲೋ ಕೆಲವು ಜನ ಪೂಜೆನೂ ಮುಗಿಸ್ಬಿಟ್ಟು, ಕಷ್ಟಪಟ್ಟು ಪೂಜೆ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ. ಖುಷಿಯಾಗಿ ಈ ಥರ ಹಂಚ್ಕೊಂಡು ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ಓನರ್ ಜೊತೆ ಮಾತಾಡ್ಸೋರೇ ಕಷ್ಟ. ಓನರ್ ಅದರಲ್ಲೂ ರಿವ್ಯೂ ಕೊಟ್ಬಿಟ್ರೆ ಇನ್ನು ಅವ್ರು ಟಾಪ್ ಹೋದಂಗೆ ಅವರು. ಓನರ್ ಒಂದು ನಾನು ಚೆನ್ನಾಗಿ ಮಾಡಿಕೊಟ್ರೆ ನನಗೆ ಖುಷಿ ಆಗಿಬಿಟ್ಟಿದೆ ಅಂದರೆ ಅವ್ರದ್ದು ಟಾಪ್ ಒನ್ ಅವರು ಬೆಂಗಳೂರಲ್ಲಿರೋ ಕಾಂಟ್ರಾಕ್ಟರ್ಸ್. ಯಾಕೆಂದರೆ ಅಷ್ಟು ಲೇಬರ್ ಪ್ರಾಬ್ಲಮ್ ಇದೆ. ನನಗಿಲ್ಲಿ ಬರೀ ಕಾಂಟ್ರಾಕ್ಟರ್ಸ್ ಮಾತ್ರ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ. ಫಸ್ಟು ಕಮ್ಯುನಿಕೇಷನ್ ಪ್ರಾಬ್ಲಮ್, ಓನರ್ದು ಪ್ರಾಬ್ಲಮ್ ಇರುತ್ತೆ, ಕಾಂಟ್ರಾಕ್ಟರ್ಸ್ದು ಪ್ರಾಬ್ಲಮ್ ಇರುತ್ತೆ, ಲೇಬರ್ಸ್ದು ಪ್ರಾಬ್ಲಮ್ ಇರುತ್ತೆ. ಕಮ್ಯುನಿಕೇಷನಲ್ಲಿ ಫಸ್ಟ್ ಪ್ರಾಬ್ಲಮ್ ಇರುತ್ತೆ. ನಮ್ಗೆ ಫಾರ್ ಎಕ್ಸಾಂಪಲ್ ಈಗ 30-40 ಸೈಟ್ ಅಂತ ಅಂದರೆ ಇದರಲ್ಲಿ ಆಫ್ಸೆಟ್ ಬಿಟ್ಟು ಕಟ್ತೀವಿ ನಾವು, ಮೋಲ್ಡ್ ಟು ಮೋಲ್ಡ್ ಮೆಜರ್ಮೆಂಟ್ ತಗೋತೀವಿ. ಸೊ ಇದಾದಮೇಲೆ ಮೋಲ್ಡ್ ಟು ಮೋಲ್ಡ್ ಮೆಜರ್ಮೆಂಟ್ ಆದಮೇಲೆ ಆ ಕಡೆಯಿಂದ ಕಾಂಪೌಂಡ್ ಬಂದ್ರೂ ಎಕ್ಸ್ಟ್ರಾ, ಇದು ಎಲೆಕ್ಟ್ರಿಕಲ್ ಪೋಲಿಂದ ಒಳಗಡೆ ಬಂದ್ರೂ ಎಕ್ಸ್ಟ್ರಾ, ಆ ಗ್ರೌಂಡ್ ಲೆವೆಲಿಂದ ಕೆಳಗಡೆಗೆ ಹೋದ್ರೂ ಎಕ್ಸ್ಟ್ರಾ, ಗ್ರೌಂಡ್ ಲೆವೆಲಿಂದ ಮೇಲ್ಗಡೆಗೆ ಹೋದ್ರೂ ಎಕ್ಸ್ಟ್ರಾ, ಪ್ಯಾರಾಫಿಟ್ ವಾಲ್ ಕಟ್ಟಿದ್ರೆ ಎಕ್ಸ್ಟ್ರಾ, ಟ್ಯಾಂಕ್ ರೂಮ್ ಕಟ್ಟಿದ್ರೆ ಎಕ್ಸ್ಟ್ರಾ, ಆ ಮೇಲ್ಗಡೆ ಸ್ಕ್ರೀಡಿಂಗ್ ಮಾಡಿದ್ರು ಎಕ್ಸ್ಟ್ರಾ. ಇದೆಲ್ಲನೂ ಮೇಸ್ತ್ರಿಗಳು ಮಾಡ್ತಾರೆ, ಕಾಂಟ್ರಾಕ್ಟರ್ಸು ಮಾಡ್ತಾರೆ, ಇಂಜಿನಿಯರ್ಸು ಮಾಡ್ತಾರೆ, ಆರ್ಕಿಟೆಕ್ಟ್ಸು ಮಾಡ್ತಾರೆ. ಇದನ್ನು ಟ್ರಾನ್ಸ್ಪರೆಂಟಾಗಿ ಇಟ್ಬಿಡ್ಬೇಕು. ನಮಗೆ ಕೆಲಸ ಬರಲಿ ಹೋಗಲಿ ತಲೆ ಕೆಡಿಸ್ಕೋಬಾರ್ದು. ಟ್ರಾನ್ಸ್ಪರೆಂಟಾಗಿ ಇಷ್ಟ ಆಗುತ್ತೆ. ಈ ಓನರ್ಗಳು ಅಷ್ಟೇ, 1300 ರೂಪಾಯಿ per ಸ್ಕ್ವೇರ್ ಫೀಟ್ ಅಂದರೆ ಫಸ್ಟ್ ಹೋಗಿ ಅಡ್ವಾನ್ಸ್ ಕೊಟ್ಬಿಡ್ತಾರೆ. ಆಮೇಲೆ ಅವರು ಅರ್ಥಿಂಗ್ ಎಕ್ಸ್ಟ್ರಾ ಕೊಡಬೇಕು, ರೋಡ್ ಎಕ್ಸ್ಟ್ರಾ ಕೊಡಬೇಕು, ಚರಂಡಿ ಎಕ್ಸ್ಟ್ರಾ ಕೊಡಬೇಕು, ಮೆಜರ್ಮೆಂಟ್ ಇಲ್ಲಿಗೆ ನಾನು ತಗೊಂಡಿಲ್ಲ, ಪ್ಯಾರಾಪಿಟ್ ವಾಲ್ ಎಕ್ಸ್ಟ್ರಾ ಕೊಡಬೇಕು, ಸ್ಕ್ರೀಡಿಂಗ್ ಎಕ್ಸ್ಟ್ರಾ ಕೊಡಬೇಕು, ಆಮೇಲೆ MS ರೈಲಿಂಗ್ಸ್ ಎಲ್ಲ ಆ್ಯಡ್ ಮಾಡಿಲ್ಲ, ಎಲೆಕ್ಟ್ರಿಕಲ್ ಇಷ್ಟೇ ಬರೋದು, 4 ಸ್ವಿಚ್ ಬರೋದು, ಒಂದೇ ಸಾಕೆಟ್ ಬರೋದು, ಪ್ಲಂಬಿಂಗು ಅಷ್ಟೇ ಒಂದೇ ಪಾಯಿಂಟ್ ಬರೋದು, ವಾಶ್ ಬೇಸಿನ್ ಕೊಡಲ್ಲ, ಸಿಂಕಲ್ಲಿ ಗ್ರಾನೈಟ್ ಹಾಕ್ತಾರೆ, ಕಟ್ಟೆ ಕಟ್ಟಲ್ಲ. ಸೊ ಇದೆಲ್ಲನೂ ಪ್ರಾಬ್ಲಮ್ಸ್ ಮನೆ ಕಟ್ಟಿರೋರ್ಗೆ ಆಲ್ರೆಡಿ ಗೊತ್ತಿರುತ್ತಿದೆ. ಇದನ್ನು ಫಸ್ಟು ಕಮ್ಯುನಿಕೇಷನ್ನ ಫಸ್ಟು ಕ್ಲಿಯರ್ ಟು ಕ್ಲಿಯರ್, ನಾನು ಯಾವ ಥರ ಕಾಂಟ್ರಾಕ್ಟ್ರಲ್ಲಿ ಕಮ್ಯುನಿಕೇಷನ್ ಮಾಡ್ತೀನಿ. ನನ್ನ ಮನೆ ಕಟ್ಟುವಾಗ ಎಷ್ಟು ಐಟಮ್ಸ್ ಬರುತ್ತೆ ಅದರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಐಟಮ್ಸ್ ನೋಡಿ, ಟೈಲ್ಸ್ ಇದೆ, ಸಿಮೆಂಟ್ ಇದೆ, ಯಾವ ಸಿಮೆಂಟ್ ಯೂಸ್ ಮಾಡ್ತೀನಿ, ಯಾವ ಟೈಲ್ಸ್ ಯೂಸ್ ಮಾಡ್ತೀನಿ, ಎಷ್ಟು ಕಾಸ್ಟ್ ಯೂಸ್ ಮಾಡ್ತೀನಿ, ಮೇನ್ ಡೋರ್ ಯೂಸ್ ಮಾಡ್ತೀನಿ, ಯಾವ ಮೇನ್ ಡೋರ್ ಯೂಸ್ ಮಾಡ್ತೀನಿ, ಅದಕ್ಕೆ ಹಾಕೋ ಹ್ಯಾಂಡ್ಲಿ ಎಷ್ಟು ಕಾಸ್ಟು, ಅದಕ್ಕೆ ಲಾಕ್ ಎಷ್ಟು ಕಾಸ್ಟು. ಹ್ಯಾಂಡ್ಲಿಂದನೂ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಈಗ ಓನರು ನೋಡಿ, ಆ ಹ್ಯಾಂಡಲ್ ಬಂದ್ಬಿಟ್ಟು 2500 ರೂಪಾಯಿ ಹ್ಯಾಂಡಲ್ ಅದು. ಸೊ ನಮಗೆ 230 ರೂಪಾಯಿಗೂ ಬರುತ್ತೆ. ಸೊ 230 ರೂಪಾಯಿಗೂ ಅವ್ರಿಗೆ ಗೊತ್ತಿಲ್ಲ ಓನರ್ಗೆ 230 ರೂಪಾಯಿದು ಹಾಕ್ತಾನೆ. ಅವಾಗ ಹಾಕುವಾಗ ಸ್ವಲ್ಪ ಕ್ವಾಲಿಟಿ ಇರೋದು ಹಾಕಮ್ಮ ಅಂತ, ಇದು ಇಷ್ಟೇ ಬರೋದು ಅಂತ ನಾವು. ಅದಕ್ಕೆ 2000 ರೂಪಾಯಿ ಮೆಟೀರಿಯಲ್ ಹಾಕ್ತೀಯ, 200 ರೂಪಾಯಿ ಹ್ಯಾಂಡಲ್ ಹಾಕ್ತೀಯ, ಅದನ್ನು ಮೆನ್ಷನ್ ಮಾಡಿ. ಇನ್ನು ಎಷ್ಟೊತ್ತಾಗುತ್ತೆ? 10 ಪೇಜ್ ಆಗಲಿ ಬಿಡಿ. ಒಂದು ಸಿಮ್ ಕಾರ್ಡ್ ತಗೊಳ್ಳೋದಕ್ಕೆ 15 ಪೇಜ್ ನಾವು ಸೈನ್ ಹಾಕ್ತೀವಿ. ಎಷ್ಟು ರೂಪಾಯಿದು? 50 ರೂಪಾಯಿ ಸಿಮ್ ಕಾರ್ಡು. ಇನ್ನು 50 ಲಕ್ಷ ರೂಪಾಯಿ ಮನೆ ಕಟ್ಟುವಾಗ 50 ಪೇಜ್ ಆಗಲಿ, ಬರ್ಕೊಳ್ಳಿ ಕಂಪ್ಲೀಟಾಗಿ ಕುಂತ್ಕೊಂಡು. ಒಂದು ದಿನ ವೇಸ್ಟ್ ಆಗಲಿ, ಆಮೇಲೆ ಕಾಂಟ್ರಾಕ್ಟ್ರಿಗೂ ಬೇಜಾರಾಗಲ್ಲ, ನಿಮಗೂ ಬೇಜಾರಾಗಲ್ಲ. ಮೈಕ್ರೋ ಲೆವೆಲ್ BOQ ಮಾಡಬೇಕು ಫಸ್ಟ್. ಸರ್, ಇವಾಗ ನನಗೆ ಕಂಪ್ಲೀಟಾಗಿ ಮನೆ ಕಟ್ಟಿರೋದ್ರ ಬಗ್ಗೆ ಹೇಳಿದ್ರಿ, ಅದ್ರದ್ದು ಇವಾಗ ಎಷ್ಟು ಖರ್ಚಾಗುತ್ತೆ ಅಂತ ಕೊಟೇಶನ್ ಕೂಡ ಕೊಟ್ರಿ, ಮನೆಯವ್ರ ಓನರ್ ಬಗ್ಗೆನೂ ಮಾತಾಡ್ಸಿದ್ರಿ. ಬಟ್ ಇವಾಗ ಬೇರೆಯವರು ನಿಮ್ಮ ಹತ್ರ ಬಂದುಬಿಟ್ಟು ನಾವು ಈ ಥರ ಮನೆ ಕಟ್ಟಿಸ್ಬೇಕು ಅಂತಂದರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಹೇಗೆ ಮಾಡಬೇಕು ಸರ್? ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಬ್ಲೈಮ್ ಆರ್ಕಿಟೆಕ್ಟ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅಂತ, ಸಬ್ಲೈಮ್ ಆರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, SUBPLIMEINDIA.com ಇದು ನಮ್ಮ ವೆಬ್ಸೈಟು. www.SUBPLIMEINDIA.in ಇದು ಕೂಡ ನಮ್ಮ ವೆಬ್ಸೈಟು. ನೀವು ಫೇಸ್ಬುಕ್ಕಲ್ಲಾದರೂ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಾದರೂ ಕಾಂಟ್ಯಾಕ್ಟ್ ಮಾಡಿ, ವೆಬ್ಸೈಟಲ್ಲಾದರೂ ಕಾಂಟ್ಯಾಕ್ಟ್ ಮಾಡಿ.